ನಮಸ್ಕಾರ. ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಪಂಚರಾಜ್ಯಗಳ ಚುನಾವಣೆ ಪಶ್ಚಿಮ ಬಂಗಾಳ, ಕೇರಳ, ಪುದುಚೇರಿ, ಅಸ್ಸಾಂ ಮತ್ತು ತಮಿಳುನಾಡಿನ ಚುನಾವಣೆಯ ಫಲಿತಾಂಶ. ಈ ಚುನಾವಣೆಯಲ್ಲಿ ಇದೀಗ ದಿಕ್ಸೂಚಿ ಫಲಿತಾಂಶಗಳು ಹೊರಗಡೆ ಬರ್ತಾ ಇದೆ. ಯಾವ ಪಶ್ಚಿಮ ಬಂಗಾಳವನ್ನು ಇದುವರೆಗೆ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯವಾಗಿರಲಿಲ್ವೋ ಆ ರಾಜ್ಯವನ್ನು ಬಿಜೆಪಿ ಗೆಲ್ಲುವಂತಹ ಫಲಿತಾಂಶಗಳು ಸದ್ಯಕ್ಕೆ ಬರ್ತಾ ಇದೆ. ಯಾವ ತಮಿಳುನಾಡು ರಾಜಕಾರಣದಲ್ಲಿ 1972ರಲ್ಲಿ DMKಯಿಂದ ಹೊರಗಡೆ ಬಂದು MGR ಹೊಸ ಪಾರ್ಟಿಯನ್ನು ಕಟ್ಟಿ ಹೊಸ ರಾಜಕಾರಣವನ್ನು ಶುರು ಮಾಡಿದ್ರು, ಅದೇ ಮಾದರಿಯಲ್ಲಿ TVKಯನ್ನು ಕಟ್ಟಿ ದಳಪತಿ ವಿಜಯ್ 2026ರಲ್ಲಿ ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ. ಇದರ ಜೊತೆಗೆ ಕೇರಳದಲ್ಲಿ ಸಾಂಪ್ರದಾಯಿಕ ಪೈಪೋಟಿ UDF ಮತ್ತು LDF ನಡುವೆ. ಇವೆಲ್ಲದರ ನಡುವೆ UDF ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾ ಇದೆ ಪಿಣರಾಯಿ ವಿಜಯನ್ ಅವರ ಸರ್ಕಾರವನ್ನು ಕೊನೆಗಾಣಿಸುವ ಮುಖಾಂತರ. ಅಸ್ಸಾಂ ನಿರೀಕ್ಷೆಯಂತೆ ಮತ್ತೊಮ್ಮೆ ಬಿಜೆಪಿ ಮೈತ್ರಿಕೂಟ ಅಧಿಕಾರಕ್ಕೆ ಏರ್ತಾ ಇದೆ. ಇವೆಲ್ಲದರಿಂದ ಒಟ್ಟಾರೆ ಭಾರತದ ಚುನಾವಣಾ ರಾಜಕಾರಣದ ಮೈಲುಗಲ್ಲೇನಾದರೂ ಚೇಂಜ್ ಆಗುತ್ತಾ? ಇಂಥದ್ದೊಂದು ಪ್ರಶ್ನೆ. ಬಿಕಾಸ್ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಯಾವ ನಿರೀಕ್ಷಿತ ಮಟ್ಟದಲ್ಲಿ ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನುವಂಥ ಅಂದಾಜುಗಳು ಬಂದಿತ್ತು, ಆ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯವಾಗಿರಲಿಲ್ಲ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದ ಹೊರತಾಗಿಯೂ ಕೂಡ. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳ ನಂತರ ಅನೇಕ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ಆಯಿತು. ಆ ಎಲ್ಲ ವಿಧಾನಸಭಾ ಚುನಾವಣೆಗಳನ್ನು ಬಿಜೆಪಿ ಅಥವಾ ಬಿಜೆಪಿಯ ಮೈತ್ರಿಕೂಟ ಗೆಲ್ತಾ ಬಂದಿದೆ. ಇವತ್ತಿನ ಪ್ರಕಾರ ಇಡೀ ದೇಶದಲ್ಲಿ 20ಕ್ಕೂ ಅಧಿಕ ರಾಜ್ಯಗಳಲ್ಲಿ ಬಿಜೆಪಿ ನೇತೃತ್ವದ ಆಡಳಿತ ಇರುವಂಥದ್ದು. ಹಾಗಾದರೆ ಒಟ್ಟಾರೆ ಸಮೀಕರಣ ಏನು? ಪಶ್ಚಿಮ ಬಂಗಾಳ ಗೆಲ್ಲೋದಕ್ಕೆ ಬಿಜೆಪಿ ಮಾಡಿದಂತಹ ಪ್ರಯತ್ನಗಳೇನು? ಕಾಂಗ್ರೆಸ್ ಪ್ರತಿ ಚುನಾವಣೆಯಲ್ಲಿ ಎಲ್ಲೆಡುತ್ತಾ ಇದೆ? ಇದೇ ಇವತ್ತಿನ ವಿಶೇಷ ಪಂಚ ಫಲಿತಾಂಶ. 3 ಪಾಸ್, 2 ಫೇಲ್. ಪಂಚರಾಜ್ಯಗಳ ಫಲಿತಾಂಶವನ್ನು ಗಮನಿಸ್ತಾ ಇದ್ದೀವಿ. 1952ರ ಲೋಕಸಭಾ ಚುನಾವಣೆ ಆಯ್ತಲ್ಲ, ಮೊದಲ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 3 ಸ್ಥಾನಗಳನ್ನು ಗೆದ್ದಿತ್ತು. ಆ 3 ಸ್ಥಾನಗಳ ಪೈಕಿ ಪಶ್ಚಿಮ ಬಂಗಾಳದಲ್ಲಿ 2 ಸ್ಥಾನಗಳನ್ನು ಗೆದ್ದಿತ್ತು. ಅಲ್ಲಿಂದ ಶುರುವಾದಂತಹ ಜರ್ನಿ ಇದು 2026ರಲ್ಲಿ ಅಧಿಕಾರಕ್ಕೆ ಹಿಡಿಯುವ ತನಕವೂ ಕೂಡ ಬಂದಿದೆ. ಹಾಗಾದರೆ ಭಾರತದ ರಾಜಕಾರಣದ ಈ ಒಟ್ಟಾರೆ ಬೆಳವಣಿಗೆ ತಮಿಳುನಾಡು TVK, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಕಮಾಲ್ ಮಾಡ್ತಾ ಇದೆ. MGR ನಂತರ ನಟ ವಿಜಯ ಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಸರಿಸುಮಾರು 3 ಅವಧಿಗಳ ಕಾಲ ಅಧಿಕಾರದಲ್ಲಿದ್ದ ಮಮತಾ ಬ್ಯಾನರ್ಜಿ ಇದೀಗ ಅಧಿಕಾರದಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಸೆಮೀಸ್ನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಮಿಶ್ರ ಪ್ರತಿಫಲ. ಕೇರಳದಲ್ಲಿ ಅವರ ಸ್ಥಾನಗಳೇನು ದೊಡ್ಡದಿರಲಿಲ್ಲ, 1 ಸ್ಥಾನ ಇತ್ತು ಅವ್ರದ್ದು ಕಳೆದ ಬಾರಿ, ಅದನ್ನು ಕೂಡ ಕಳೆದುಕೊಂಡು ಬಿಟ್ಟಿದ್ರು 2016ರಲ್ಲಿ. 2024ರಲ್ಲಿ 1 ಲೋಕಸಭಾ ಕ್ಷೇತ್ರವನ್ನು ಗೆದ್ದಿದ್ರು. ಆದರೆ ಈ ಸ್ಥಳೀಯ ಚುನಾವಣೆಗಳಲ್ಲಿ ಗೆದ್ದಿದ್ದೀವಿ ಅನ್ನೋ ಕಾರಣಕ್ಕಾಗಿ ಒಂದು ಭರವಸೆ ಇತ್ತು ಬಿಜೆಪಿಗೆ ಕೇರಳದಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗಬಹುದು ಅಂತ. ಆದರೆ ಜಯದ ಮಟ್ಟಕ್ಕೆ ಅವರಿಗೂ ಕೂಡ ನಿರೀಕ್ಷೆ ಇರಲಿಲ್ಲ. ಆ ರಾಜ್ಯ ಹೊರತುಪಡಿಸಿ ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಈಗ ಮತ್ತೊಂದು ಕಡೆ ಇವತ್ತು ಕೇಂದ್ರೀಕೃತವಾಗಿರುವಂತಹ ಕಣ್ಣು ಪಶ್ಚಿಮ ಬಂಗಾಳ, ವೆಸ್ಟ್ ಬಂಗಾಳ. 2016ರಲ್ಲಿ 3 ಸ್ಥಾನಗಳನ್ನು ಗೆದ್ದಿದ್ದಂತಹ ಬಿಜೆಪಿ 2021ರಲ್ಲಿ ಸರಿಸುಮಾರು 74 ಸ್ಥಾನಗಳನ್ನು ಗೆದ್ದು 77ಕ್ಕೆ ಏರಿಕೆ ಆಗಿತ್ತು. ಗಮನಿಸಬೇಕಾದ ಸಂಗತಿ ಇದು. 77 ಸ್ಥಾನಗಳನ್ನು 2021ರಲ್ಲಿ ಗೆದ್ದಿದ್ದಂತಹ ಬಿಜೆಪಿ ಇದೀಗ ಬಹುಮತಕ್ಕೆ ಬೇಕಾದಂತಹ ಸ್ಥಾನಗಳನ್ನು ಪಡೆದುಕೊಳ್ತಾ ಇದೆ. ಹೋರಾಟ ಸುಗಮವಾಗಿರಲಿಲ್ಲ. ಮೊದಲು ಕಾಂಗ್ರೆಸ್ ಆಡಳಿತದ ನಂತರ ಎಡಪಕ್ಷಗಳ ಆಡಳಿತದ ನಂತರ ಮಮತಾ ಬ್ಯಾನರ್ಜಿ ಅವರ ಆಡಳಿತ. ಇದೀಗ ಆ ರಾಜ್ಯದಲ್ಲಿ ಬಿಜೆಪಿಯ ಪಾರುಪತ್ಯ ಶುರುವಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕೆಂದರೆ ಬಹುಮತಕ್ಕೆ ಬರ್ತಾ ಇದ್ದಾರೆ. ಅಲ್ಲಿಯೇ ಹುಟ್ಟಿದ್ದಂತಹ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರ ತವರು ರಾಜ್ಯ, ಪಾರ್ಟಿಯನ್ನು ಕಟ್ಟಿದವರು, ಬೆಳವಣಿಗೆ ಮಾಡಿದವರು,
ಈ ಹಿಂದೆ ನೆಹರು ಅವರ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿದ್ದಂಥ ವ್ಯಕ್ತಿ. ಅವರ ತವರು ರಾಜ್ಯವನ್ನು ಗೆಲ್ಲೋದಕ್ಕೆ ಬಿಜೆಪಿಗೆ ಸಾಧ್ಯ ಆಗಿರಲಿಲ್ಲ. ಇದೀಗ ಬಿಜೆಪಿ ಅದನ್ನು ಗೆಲ್ಲೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡ್ತಾ ಹೋಗೋಣ. ಹಲವು ಜನ ಅತಿಥಿಗಳು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಬಿಜೆಪಿಯಿಂದ ರತನ್ ಪೂಜಾರ್ ಅವರು ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದರ ಜೊತೆಗೆ JDS ರಿಂದ ರವಿಚಂದ್ರೇಗೌಡರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಚಿಂತಕರಾದಂಥ ಮರಿಯಾಕೃಷ್ಣ ಅವರೇ, ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ರತನ್ ಪೂಜಾರ್ ಅವರೇ, ಹೆಂಗೆ ಸಾಧ್ಯ ಆಯ್ತು ಇದು? ಫ್ರಾನ್ಸ್ನ ಕಿಂಗ್ ಆಗಿದ್ದಂಥ ನೆಪೋಲಿಯನ್ ಬೋನಾಪಾರ್ಟೆ ಒಂದು ಮಾತು ಹೇಳ್ತಾನೆ, ವಿಕ್ಟ್ರಿ ಬಿಲಾಂಗ್ಸ್ ಟು ಪರ್ಸೀವರೆನ್ಸ್ ಅಂತ. ಸೊ ಭಾರತೀಯ ಜನತಾ ಪಾರ್ಟಿ ಈ ಒಂದು ಪರ್ಸೀವರೆನ್ಸ್ ಅಂದರೆ ಯಾರು ಅತಿ ಪರಿಶ್ರಮ ಪಡ್ತಾರೋ ಅವರಿಗೆ ವಿಜಯ ಸಿಗತ್ತೆ ಅಂತ ಹೇಳಿ ಅವನು ಹೇಳ್ತಾನೆ. ಸೊ ಭಾರತೀಯ ಜನತಾ ಪಾರ್ಟಿ ಎಲ್ಲೋ ಒಂದು ಕಡೆ ಇದನ್ನ ಬಿಲೀವ್ ಮಾಡಿ ನಾವು ಕೆಲಸವನ್ನ ಮಾಡ್ತೀವಿ. ಯಾವಾಗ ಪಶ್ಚಿಮ ಬಂಗಾಳ ಇರ್ಬೋದು, ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಅನಂತರ ಅಸ್ಸಾಂ ಇರ್ಬೋದು, ನೀವು ಒಂದ್ಸಲ ನಮ್ಮ ಕೆಲಸದ ಪ್ಯಾಟರ್ನ್ ಅನ್ನು ನೋಡಿ. ಯಾವ ದಿನ ಇಲೆಕ್ಷನ್ ಅನೌನ್ಸ್ ಆಯ್ತೋ ಅದೇ ದಿನ ರಾತ್ರಿ ನಮ್ಮ ಇನ್ಚಾರ್ಜ್ಗಳನ್ನ ಅನೌನ್ಸ್ ಮಾಡಲಾಗತ್ತೆ. ಅಷ್ಟೇ ಅಲ್ಲ, ಅದರ ನೆಕ್ಸ್ಟ್ ಡೇನೆ ಆ ಎಲ್ಲ ಇನ್ಚಾರ್ಜ್ಗಳು ಆ ಒಂದು ರಾಜ್ಯಗಳಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೊತಾರೆ ಹಾಗೂ ಕೆಲಸಗಳನ್ನು ಶುರು ಮಾಡ್ತಾರೆ. ಆನಂತರ ಕ್ಯಾಂಪೇನ್ ಇರ್ಬೋದು, ಅನಂತರ ಸಂಘಟನಾ ಕೆಲಸ ಇರ್ಬೋದು, ಎಷ್ಟು ಸ್ಪೀಡಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ಕೂಡ ನಮ್ಮನ್ನು ಎಲ್ಲಿ ಒಂದು 50% ಕೂಡ ಮ್ಯಾಚ್ ಮಾಡೋಕ್ಕಾಗಲ್ಲ. ಆ ಥರದ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ಎಲ್ಲೋ ಒಂದು ಕಡೆ ಇವತ್ತು ಪಶ್ಚಿಮ ಬಂಗಾಳದ ರಿಸಲ್ಟನ್ನು ನಾನು ಉಲ್ಲೇಖ ಮಾಡಬೇಕಾಗತ್ತೆ. ನಿಜವಾಗ್ಲೂ ಒಂದು ಭಾವನಾತ್ಮಕವಾಗಿ ಹೇಳ್ತಾ ಇದ್ದೀನಿ, ಶ್ಯಾಮಾ ಪ್ರಸಾದ್ ಮುಖರ್ಜಿಯವರ ಆತ್ಮ ಇವತ್ತು ಬಹಳ ಖುಷಿಯಾಗಿರುತ್ತೆ, ಒಂದು ಖುಷಿಯನ್ನು ಅನುಭವಿಸಿರುತ್ತೆ. ಬಹಳ ಒಂದು ಏನಂತ ಹೇಳಿದ್ರೆ ಅವರ ಒಂದು ಕನಸು ಇವತ್ತು ನನಸಾಗಿರೋ ಎಲ್ಲ ದೊಡ್ಡ ಮಟ್ಟದಲ್ಲಿ ಕನಸು ನನಸಾದ ಒಂದು ಫೀಲಿಂಗ್ ಅವರ ಆತ್ಮಕ್ಕೆ ಬಂದಿರಬಹುದು ಅಂತ ಅನ್ಕೊಂತೀರಿ. ಯಾಕಂದ್ರೆ ಅವರು ಭಾರತೀಯ ಜನತಾ ಪಾರ್ಟಿಯನ್ನು ಹುಟ್ಟು ಹಾಕಿದವರು, ಅವರು ಮೂಲ ಬಂಗಾಳದವರು. ಆದರೆ ಎಲ್ಲೋ ಒಂದು ಕಡೆ ಆ ಬಂಗಾಳ ನೆಲಕ್ಕೆ ಅವರ ಒಂದು ಕನಸೇನಿತ್ತು, ಇಡೀ ಭಾರತದಲ್ಲಿ ಭಾರತವನ್ನು ಒಂದು ಇದು ಮಾಡಬೇಕು ಅಂದರೆ ವಿಶ್ವಗುರು ಮಾಡಬೇಕು ಅನ್ನುವಂಥ ಆಸೆ ಏನಿತ್ತು. ಆದರೆ ಬಂಗಾಳದ ತನ್ನ ಇದು ನೆಲದಲ್ಲೇ ಅದನ್ನು ಮಾಡೋಕ್ಕಾಗ್ತಿಲ್ಲ, ಕಾಣಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಆ ನೋವು ಇದೆಯಲ್ಲ, ಅದು ಬಹಳ ಕಷ್ಟ ಕೊಡುವಂಥ ನೋವು. ಎಲ್ಲೋ ಒಂದು ಕಡೆ ಇವತ್ತು ಆ ಒಂದು ಅವರ ಕನಸೇನಿತ್ತು ಅದು ಕೂಡ ನನಸಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, ಬಂಗಾಳದ ವಿಜಯ ಏನಿದೆ ಇದು ಕೇವಲ ಬಂಗಾಳದ ವಿಜಯ ಅಲ್ಲ, ಭಾರತದ ವಿಜಯ. ಯಾಕಂತ ಹೇಳಿದ್ರೆ ನೀವು ಒಂದ್ಸಲ ಇದು ಇತಿಹಾಸವನ್ನು ಗಮನಿಸಿದ್ರೆ, ಕಾಂಗ್ರೆಸ್ ಅಧಿಕಾರ ಮಾಡಿದೆ. ಅದ ನಂತರ ಜ್ಯೋತಿ ಬಸು ಅವರು, ಬುದ್ಧದೇವ್ ಭಟ್ಟಾಚಾರ್ಯ ಅವರು ಏನು ಬಂದರು, ಅವರು ಸುಮಾರು 30-35 ವರ್ಷ 36 ವರ್ಷ ಅಧಿಕಾರ ಮಾಡಿದ್ರು. ಕಮ್ಯುನಿಸ್ಟರು ಗುಂಡಾಗರ್ದಿ, ಆನಂತರ ಇದು ಬಾಂಗ್ಲಾದೇಶದ ವಲಸಿಗರು, ವೋಟ್ ಬ್ಯಾಂಕಿಗೋಸ್ಕರ ಬಾಂಗ್ಲಾದೇಶದ ವಲಸಿಗರನ್ನ ಕರ್ಕೊಂಡು ಬಂದು ಅವರಿಗೆ ವೋಟರ್ ID ಇರ್ಬೋದು, ಆನಂತರ ಇದು ಡಾಕ್ಯುಮೆಂಟ್ ಅನ್ನು ಮಾಡಿಕೊಡುವಂತ ಕೆಲಸವನ್ನು ಮಾಡ್ತಿದ್ರು. ಇದೇ ಮಮತಾ ಬ್ಯಾನರ್ಜಿ ಇದು ಪಾರ್ಲಿಮೆಂಟ್ ಅಲ್ಲಿ ಅವರು ಸೆರಗು ಹಾಸ್ಕೊಂಡು ಈ ತರ ಎಲ್ಲ ಮಾಡ್ತಿದ್ದಾರೆ, ನನ್ನ ಬಂಗಾಳ ಹಾಳು ಮಾಡ್ತಿದ್ದಾರೆ ಅಂತ ಹೇಳಿದವರು ಯಾವಾಗ ಗೆದ್ರು ಆನಂತರ ಅವ್ರು ಕಂಟಿನ್ಯೂ ಮಾಡಿದ್ದೇನನ್ನ ಸೇಮ್ ಅದೇ ಟ್ಯಾಕ್ಟಿಕ್ಸ್ ಅನ್ನ, ಏನು ಗುಂಡಾಗರ್ದಿಯನ್ನ ಕಂಟಿನ್ಯೂ ಮಾಡುವಂತದ್ದು, ಆನಂತರ ಅವರು ಬಾಂಗ್ಲಾದೇಶದ ವಲಸಿಗರನ್ನ ಕರ್ಕೊಂಡು ಬರುವಂತದ್ದು, ಅವರಿಗೆ ವೋಟರ್ ID ಮಾಡಿಕೊಡುವಂತದ್ದು, ಆನಂತರ ಆಧಾರ್ ಕಾರ್ಡ್ ಮಾಡಿಕೊಡುವಂತದ್ದು, ಇದನ್ನೇ ಕಂಟಿನ್ಯೂ ಮಾಡಿದ್ರು. ಇದ್ಯಾವುದು ಗೊತ್ತಿಲ್ಲದೆ ಇದೇ ಬಿಜೆಪಿ 1998-99 ಅದಾದ ನಂತರ 2003ರಲ್ಲಿ ಅವ್ರ ಜೊತೆಗೆ ನೀವು ಮೈತ್ರಿ ಮಾಡ್ಕೊಂಡ್ರಲ್ವಾ? ಕರೆಕ್ಟ್. ವಿಧಾನಸಭಾ ಚುನಾವಣೆ ಮೈತ್ರಿ ಮಾಡ್ಕೊಂಡು ಎದುರಿಸಿದ್ರಿ, ಲೋಕಸಭಾ ಚುನಾವಣೆಯನ್ನು ಅವ್ರ ಜೊತೆಗೆ ಮೈತ್ರಿಯನ್ನು ಮಾಡ್ಕೊಂಡು ಎದುರಿಸಿದ್ರಿ. ಇವತ್ತು ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಬಿಜೆಪಿಯ ರೋಷಾವೇಶ. ಮೈತ್ರಿ ಮಾಡ್ಕೊಳ್ಳುವಾಗ ಆನಂತರ ಅವ್ರಿಗೆ ಸಪೋರ್ಟ್ ಮಾಡುವಾಗ ಅವರ ಒಂದು ಇದೇ ನಿಲುವೇನಿತ್ತು? ಓಕೆ, ಅವರ ನಿಲುವು ಕಾಂಗ್ರೆಸ್ ವಿರುದ್ಧವಾಗಿತ್ತು. ಇದು ಬಾಂಗ್ಲಾದೇಶದಿಂದ ಬರುವಂತ ವಲಸಿಗರ ವಿರುದ್ಧ ಇತ್ತು. ಅವರಿಗೆ ಇದು ಡಾಕ್ಯುಮೆಂಟ್ ಮಾಡಿ ಕೊಡುವುದರ ವಿರುದ್ಧ ಇತ್ತು. ಅಷ್ಟೇ ಅಲ್ಲ, ಬುದ್ಧದೇವ ಭಟ್ಟಾಚಾರ್ಯ, ಅನಂತರ ಇವರು ಜ್ಯೋತಿ ಬಸು, ಅನಂತರ ಕಮ್ಯುನಿಸ್ಟ್ ಗೂಂಡಾಗರ್ದಿ ಏನಿತ್ತು ಆ ಗೂಂಡಾಗರ್ದಿಯ ವಿರುದ್ಧ ಇತ್ತು. ಬಾಂಗ್ಲಾದೇಶದ ಅಕ್ರಮ ವಲಸಿಗರ ವಿರುದ್ಧ ಇತ್ತು. ಅದಕ್ಕೋಸ್ಕರ ನಾವು ಸಪೋರ್ಟ್ ಮಾಡಿದ್ವಿ. ಆದ್ರೆ ಯಾವಾಗ ಅವರು ಅಧಿಕಾರ ಬಂದು ನಾವು ಸಪೋರ್ಟ್ ಮಾಡಿದ್ವಿ, ಯಾವಾಗ ಅಧಿಕಾರಕ್ಕೆ ಬರುವಾಗ ಅವ್ರು ನಮ್ಮ ಸಪೋರ್ಟ್ ಇಂದಲೇ ಅಧಿಕಾರಕ್ಕೆ ಬಂದಿದ್ದು. ಆದ್ರೆ ಯಾವತ್ತು ಅವರಿಗೆ ಅಧಿಕಾರದ ಬಂದ ನಂತರ ಅವರಿಗೆ ಅಧಿಕಾರವನ್ನು ಉಳಿಸ್ಕೊಳ್ಳೋದು ಮುಖ್ಯವಾಯ್ತು, ದೇಶದ ಹಿತ, ಪಶ್ಚಿಮ ಬಂಗಾಳದ ಹಿತ ಮುಖ್ಯ ಆಗಿರ್ಲಿಲ್ಲ. ಆದ್ರಿಂದಾಗಿ ಅವರೇನು ಬಿಟ್ಟು ಹೋಗಿದ್ರಲ್ಲ ಅದನ್ನೇ ಇವ್ರು ಫಾಲೋ ಮಾಡ್ಕೊಂಡು ಹೋದ್ರು. ಆದ್ರಿಂದಾಗಿ ನಾವು ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಕೂಡ ಹೋದ್ವಿ. ನಾನು ಇವಾಗ್ಲೂ ಕಡಾಖಂಡಿತವಾಗಿ ಹೇಳ್ತೀವಿ, ಭಾರತೀಯ ಜನತಾ ಪಾರ್ಟಿಗೆ ನೇಷನ್ ಫಸ್ಟ್ ಅನ್ನೋದನ್ನ ಮಾತ್ರ ನಾವು ಇಟ್ಕೊಂಡು ಹೋಗುದು. ಇದರ ವಿರುದ್ಧ ಯಾರು ಏನ್ ಮಾಡಿದ್ರು ಕೂಡ ಅವ್ರು ನಮ್ಮ ಹಿಂದೆ ನಮ್ಮ ಪಾರ್ಟ್ನರೇ ಆಗಿದ್ರು ಕೂಡ ಅವ್ರ ವಿರುದ್ಧ ನಾವು ಹೋಗೋದು
ಶತಸಿದ್ಧ. ಆದ್ರಿಂದಾಗಿ TMC ಎದುರು ಕೂಡ ನಾವು ಹೋಗಿದ್ವಿ, ಆಯ್ತಾ. ಆದ್ರೆ ಒಂದ್ ಕಡೆ ನಾನು ಅದನ್ನೇ ಹೇಳ್ತಾ ಇದ್ದೆ, ಇವತ್ತು ಪಶ್ಚಿಮ ಬಂಗಾಳದ ಜನ ಏನಿದ್ದಾರೆ ಅವರು ಬಹಳ ಏನಂತ ಒಂದು ಪ್ರುಡೆನ್ಸ್ ಅನ್ನ ತೋರಿಸಿ ಇವತ್ತು ಸರಿಯಾದ ಪಾಠವನ್ನ TMC ಕಲಿಸಿದ್ದಾರೆ. ಆದ್ರಿಂದಾಗಿ ನಾನು ಹೇಳ್ತೀನಿ, ಇದು ಬಂಗಾಳದ ಜಯ ಅಲ್ಲ, ಇಡೀ ಭಾರತದ ಜಯ. ನೋಡಿ, ನೀವು ಅಧಿಕಾರಕ್ಕೋಸ್ಕರ ಒಂದು ಪಾರ್ಟಿ TMC ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಕಾಂಗ್ರೆಸ್ನವರು ಇರ್ಬೋದು, ಅಧಿಕಾರಕ್ಕೋಸ್ಕರ ಬೇರೆ ದೇಶದ ಸಿಟಿಸನ್ಗಳನ್ನ, ಅವ್ರನ್ನ ಪ್ರಜೆಗಳನ್ನ ಇಲ್ಲಿ ಕರ್ಕೊಂಡು ಬಂದು ನೀವು ಅವರಿಗೆ ಆಧಾರ್ ಕಾರ್ಡ್ ಅನ್ನ ಮಾಡ್ಕೊಡ್ತೀರಿ, ವೋಟರ್ ID ಕಾರ್ಡ್ ಅನ್ನ ಮಾಡ್ಕೊಳ್ತೀರಿ, ಬೇರೆ ಬೇರೆ ಡಾಕ್ಯುಮೆಂಟ್ ಗಳನ್ನ ಮಾಡ್ಕೊಳ್ತೀರಿ, ಅವ್ರನ್ನ ಇಲ್ಲೇ ಇರುವಂತೆ ಮಾಡ್ತೀರಿ ಅಂತ ಹೇಳಿದ್ರೆ ಇಟ್ ಇಸ್ ಜಸ್ಟ್ ಲೈಕ್ ದೇಶದ್ರೋಹ. ಯಾಕಂತ ಹೇಳಿದ್ರೆ ಯಾವುದೋ ದೇಶದ ಪ್ರಜೆಗಳನ್ನ ನೀವು ಈ ದೇಶದ ಪ್ರಜೆಗಳನ್ನಾಗಿ ಮಾಡಿ ಈ ದೇಶದ ಇಂಟರ್ನಲ್ ಸೆಕ್ಯೂರಿಟಿ ಇರ್ಬೋದು, ಸರಿ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಸರ್. 90 ಲಕ್ಷ ಜನ ಮತದಾರರನ್ನ ತೆಗೆದು ಹಾಕಿದ್ರಿ ಅನ್ನೋ ಗಂಭೀರ ಆರೋಪ ನಿಮ್ಮ ಮೇಲೆ ಇದೆ. ಅದು ಬೇರೆ, ಆ ವಿಷಯ ಬೇರೆ. ಒಂದ್ ನಿಮಿಷ, ಅದೇ ವಿಚಾರ ನಾನೆಲ್ಲ ಫಿನಿಶ್ ಮಾಡ್ತೀನಿ ಕೇಳಿ. ಇಂಟರ್ನಲ್ ಸೆಕ್ಯೂರಿಟಿ ಇರ್ಬೋದು, ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಇರ್ಬೋದು, ದೇಶದ ಭದ್ರತೆಯನ್ನ ಕಾಂಪ್ರಮೈಸ್ ಮಾಡ್ಕೊಂಡವರು ಇವರು. ಆದ್ರಿಂದಾಗಿ ಇಟ್ ಈಸ್ ಜಸ್ಟ್ ಈಕ್ವಲೆಂಟ್ ಟು ದೇಶದ್ರೋಹ ಕೆಲಸ. ಆದ್ರಿಂದಾಗಿ ನಾನು ಹೇಳ್ತಾ ಇರುವಂತದ್ದು, ಇದು ಕೇವಲ ಬಂಗಾಳದ ಜಯ ಅಲ್ಲ, ಭಾರತದ ಜಯ. ಆನಂದ್ರೆ ನೀವು SIR ಹೇಳಿದ್ರಿ, SIR ಅಂತ ಹೇಳದಿದ್ರೆ ಏನು? ಒಬ್ಬ ಮನುಷ್ಯ ಇವಾಗ ನಿಮ್ದೇ ಇರ್ಬೋದು, ನಿಮ್ಮ ವೋಟರ್ ID ಬೆಂಗಳೂರಲ್ಲಿ ಇರುತ್ತೆ, ನೀವು ಹಾವೇರಿ ಮೂಲದವರಲ್ವಾ, ಹಾವೇರಿಯಲ್ಲಿ ಒಂದಿರುತ್ತೆ, ಎರಡನ್ನೂ ಇಡಕ್ಕಾಗಲ್ಲ. ಅದರಿಂದಾಗಿ ಎರಡರಲ್ಲೇ ಒಂದು ತೆಗೆದಾಕ್ತಿವಿ. ಸುಮಾರು ಒಂದೇ ನಿಮಿಷ, ಒಂದು ಆಡ್ ಮಾಡ್ಬಿಡ್ತೀನಿ. ಇವತ್ತು ಶಾಂತಿನಗರದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎಷ್ಟೋ ಕೇರಳದವರು, ಅವ್ರದ್ದು ಓಟ್ ಕೇರಳದಲ್ಲೂ ಇರುತ್ತೆ, ಇಲ್ಲಿ ಶಾಂತಿನಗರದಲ್ಲೂ ಇರುತ್ತೆ. ಇಲೆಕ್ಷನ್ ಹಿಂದಿನ ದಿನ ಅವ್ರು ಬರ್ತಾರೆ, ವೋಟ್ ಹಾಕ್ತಾರೆ, ಹೋಗ್ತಾರೆ. ಅದನ್ನೆಲ್ಲ ನೀವು ಇಟ್ಕೋಬೇಕಂತ ಇದು ಮಾಡ್ತೀರಾ? SIR ಆದ್ರಿಂದಾಗಿ ಮಾಡ್ಲಾಗತ್ತೆ ಹೊರತು ಅದೇನು ಯಾರನ್ನ ಕಿತ್ತಾಕೋದು, ತೆಗೆದಾಕೋದು, ಆಡ್ ಮಾಡೋದಲ್ಲ. ಇದೊಂದು ಪ್ರೊಸೆಸ್. ರವೀಂದ್ರ ಗೌಡ್ರೆ, NDA ಮೈತ್ರಿಕೂಟಕ್ಕೆ ಮತ್ತೊಂದು ಬಲ ಸಿಗ್ತಾ ಈ ಗೆಲುವಿನ ಮುಖಾಂತರ ನಿಮಗೆ? ಖಂಡಿತ ಸರ್, ಖಂಡಿತ. ಯಾಕೆಂತಂದ್ರೆ ಏನು ಪಂಚರಾಜ್ಯ ಚುನಾವಣೆ ನಡೆದಿದೆ, ಅದರಲ್ಲಿ 3 ರಾಜ್ಯಗಳಲ್ಲಿ ನಮ್ಮ NDA ಬಂದಿದೆ. ಯಾಕೆಂದ್ರೆ ಪರಿಪೂರ್ಣವಾಗಿ ಏನು ಈ ವೆಸ್ಟ್ ಬೆಂಗಾಲ್ನಲ್ಲಿ ಎಷ್ಟು ತುಂಬಾ ಕೆಟ್ಟ ರಾಜಕೀಯ ನಡೀತಾ ಇತ್ತು, ಸುಮಾರು 15 ವರ್ಷಗಳಿಂದ ಮಮತಾ ಬ್ಯಾನರ್ಜಿಯವರು ಒಬ್ಬ ಮಹಿಳೆಯಾಗಿ ಗೂಂಡಾ ಪ್ರವೃತ್ತಿನ ಹೊಂದಿದ್ರು. ಯಾವ ರೀತಿ ಅಂತಂದ್ರೆ ಅಲ್ಲಿ ಮತದಾರಗಳಿಗೆ ಎಷ್ಟು ಭಯ ಇತ್ತು ಅಂತಂದ್ರೆ, ಇವರು ತುಂಬಾ ಅವ್ರಿಗೆ ಏನೇ ತೊಂದರೆ ಆದ್ರೂ ಕೂಡ ಹಿಂದೂಗಳಿಗೆ ಅಲ್ಲಿ ರಕ್ಷಣೆನೇ ಇರಲಿಲ್ಲ. ತುಂಬಾ ಕಷ್ಟ ಆಗ್ತಿತ್ತು. ಎಷ್ಟು ಕಷ್ಟ ಆಗ್ತಿತ್ತು ಅಂದ್ರೆ, ಯಾವುದೇ ಒಂದು ವಿಚಾರ ತಗೊಂಡು ಹೋದ್ರು ಕೂಡ ಮಮತಾ ಬ್ಯಾನರ್ಜಿಗೆ ವೋಟ್ ಬ್ಯಾಂಕ್ ಬೇಕಾಗಿತ್ತು ಹೊರತು, ಏನು ಬಾಂಗ್ಲಾದಿಂದ ಕರ್ಕೊಂಡು ಬಂದಿದ್ರು ಅವ್ರಿಗೆ ಅವ್ರನ್ನ ನೋಡ್ಕೊಳ್ಳೋದೇ ಅವ್ರ ಒಂದು ಉದ್ಯೋಗ ಆಗಿತ್ತು ಹೊರತೆ ಹಿಂದೂಗಳಿಗೆ ತುಂಬಾ ಕಡೆಗಣಿಸ್ತಿದ್ರು. ಇದೆಲ್ಲ ನೋಡಿದಾಗ ಏನಾಗುತ್ತೆ, ಹಿಂದೂಗಳಿಗೆ ಇಲ್ಲಿ ನಾವು ಭಾರತದಲ್ಲಿದ್ದೀವೋ ಅಥವಾ ಬಾಂಗ್ಲಾದಲ್ಲಿದ್ದೀವೋ ಅಥವಾ ಪಾಕಿಸ್ತಾನದಲ್ಲಿದ್ದೀವೋ ಅನ್ನೋಷ್ಟು ಚಿಂತೆ ಆಗಿತ್ತು. ಇವತ್ತು BJP ಅಲ್ಲಿ ಸರ್ಕಾರ ರಚನೆ ಮಾಡ್ತಾ ಇರೋದ್ರಿಂದ 3 ರಾಜ್ಯಗಳಲ್ಲಿ ಸರ್ಕಾರ ರಚನೆ ಮಾಡ್ತಾರೆ. ಅದರಲ್ಲಿ ಪ್ರಪ್ರಥಮವಾಗಿ ಈ ದೇಶನೇ ಖುಷಿ ಪಡ್ತಾ ಇರೋದು ವೆಸ್ಟ್ ಬೆಂಗಾಲ್ನಲ್ಲಿ ಮಾಡಿರೋದು ಎಲ್ರಿಗೂ ಅತೀವವಾದ ಸಂತೋಷವಾಗಿದೆ. ಈಗ ಮೊನ್ನೆ ನಾವು ನೋಡಿರ್ಬೋದು, ಮೊನ್ನೆ ಬಾಂಗ್ಲಾದಲ್ಲಿ ಒಬ್ಬ MP ಹೇಳ್ತಾರೆ, ಯಾವ ರೀತಿ ಹೇಳ್ತಾರೆ ಅಂದರೆ, ಭಾರತದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ BJP ಬಂದ್ಬಿಟ್ರೆ ನಮ್ಮ ಜನನ್ನ ಒಡ್ಡೋಡಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಏನು? ಅಖ್ತರ್ ಹುಸೇನ್ ಎನ್ನುವಂತ ಬಾಂಗ್ಲಾದ ಸಂಸದ ಇತ್ತೀಚೆಗೆ ಅಲ್ಲಿನ ಸಂಸತ್ನಲ್ಲಿ ಮಾತನಾಡುವಾಗ ಕೊಟ್ಟಂತ ಹೇಳಿಕೆ ಬಗ್ಗೆ JDS ವಕ್ತಾರರು ಹೇಳ್ತಾ ಇದ್ದಾರೆ, ಒಂದು ವೇಳೆ ಪಶ್ಚಿಮ ಬಂಗಾಳದಲ್ಲಿ BJP ಸಂಪೂರ್ಣವಾಗಿ ಅಧಿಕಾರಕ್ಕೆ ಬಂದ್ರೆ ನಮ್ಮ ದೇಶದಿಂದ ಏನು ಅಕ್ರಮ ಬಾಂಗ್ಲಾ ವಲಸಿಗರೋಗಿ ಪಶ್ಚಿಮ ಬಂಗಾಳದಲ್ಲಿ ಇದ್ದಾರೋ ಅವರೆಲ್ಲರನ್ನೂ ಕೂಡ BJP ಸರ್ಕಾರ ಹೊರಗೆ ದಬ್ಬಿ ಬಿಡುತ್ತೆ. ಒಂದು ವೇಳೆ ಅವರು ವಾಪಸ್ ಹೊರಗಡೆ ಬಂದ್ರೆ ನಮ್ಮ ದೇಶದಲ್ಲಿ ಹಣಕಾಸು ವಿಚಾರದಲ್ಲಿ, ಅವರಿಗೆ ಸೌಲಭ್ಯ ಕೊಡುವಂತ ವಿಚಾರದಲ್ಲಿ, ಮೂಲ ಸೌಕರ್ಯದ ವಿಚಾರದಲ್ಲಿ ಅರಾಜಕತೆ ಸೃಷ್ಟಿಯಾಗ್ಬಿಡುತ್ತೆ. ಹೀಗಾಗಿ ಇಲ್ಲಿ BJP ಅಧಿಕಾರಕ್ಕೆ ಬರಬಾರದು ಅಂತ ಯಾರು ಹೇಳಿರೋದು? ಪಕ್ಕದ ಬಾಂಗ್ಲಾದೇಶದ ಸಂಸದರು ಕೊಟ್ಟಂತ ಹೇಳಿಕೆ ಬಗ್ಗೆ ಪ್ಲೀಸ್ ಸರ್ ಕಂಟಿನ್ಯೂ. ಸೊ ಈಗ ನಾನು ಒಬ್ಬ ಬಾಂಗ್ಲಾದೇಶದ ಲೋಕಸಭಾ ಸದಸ್ಯರು ಆ ರೀತಿ ಹೇಳ್ತಾರೆ, ಅಲ್ಲಿಗೆ ಅವರು ಅಕ್ರಮ. ಈಗ SIR ಬಗ್ಗೆ ಹಲವಾರು ಕಾಮೆಂಟ್ಸ್, ಅದು ಕಾಮೆಂಟ್ಸ್ ಬಂದದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ, ಬಿಹಾರ ನಡೆದಿದೆ, ತಮಿಳುನಾಡು ನಡೆದಿದೆ. ಆದ್ರೆ ಅತೀವವಾಗಿ ಹೋರಾಟ ಮಾಡೋದು ಮಮತಾ ಬ್ಯಾನರ್ಜಿ. ತಮ್ಮ ಹೇಳಿಕೆ ಏನು, SIR ಇಂದ ನಮ್ಗೆ ತೊಂದರೆ ಆಗ್ತಾ ಇದೆ, SIR ಇಂದ ನಮ್ಮ ಕಡೆ ತೆಗೆದ ಎಲ್ಲ ಹಿಂದೂಗಳು ತೆಗೆದಿದ್ದಾರೆ, ಮುಸ್ಲಿಮ್ನು ತೆಗೆದಿದ್ದಾರೆ, ಕ್ರಿಶ್ಚಿಯನ್ಸ್ ತೆಗೆದಿದ್ದಾರೆ. ಯಾರು ಸತ್ತೋಗಿದ್ರು, ಯಾರ್ದು 2 ಕಡೆ ಓಟ್ ಇದೆಯೋ ಅಂತವ್ರನ್ನ ತೆಗೆದಾಕಿದ್ರು. ಆದ್ರೆ ಈಗ ನಾವು ಹೇಳಿದ್ರೆ ಅದು ತಪ್ಪು. ನಾವು ಚುನಾವಣಾ ಆಯೋಗ ನಮ್ಮ ಕೈಲಿದೆ, ಸರ್ಕಾರ ನಮ್ಮ ಕೈನಲ್ಲಿದೆ, ನಾವೇ ಈ ಚುನಾವಣಾ ಆಯೋಗ
ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದೆ. ಆದರೆ ಈಗ ಅದೆಲ್ಲ ಸುಳ್ಳು ಅನ್ನೋದಕ್ಕೆ ಬಾಂಗ್ಲಾದೇಶದ ಒಬ್ಬ ಪ್ರತಿನಿಧಿ ಹೇಳ್ತಾ ಇದ್ದಾರೆ, ಅಕ್ರಮ ವಲಸಿಗರು ಅವರೇ ಒಪ್ಕೊಂಡಂಗೆ, ಅಕ್ರಮ ವಲಸಿಗರನ್ನ ಇದಾರೆ ಅಂತ ಅವರು ಒಪ್ಕೊಂಡಂಗಾಯ್ತು. ಇದು ನಾವ್ ಹೇಳ್ತಾ ಇಲ್ಲ, ನಾವ್ ಹೇಳಿದ್ರೆ ವಿರೋಧ ಪಕ್ಷದಲ್ಲಿ ಹೇಳೋದು ಅಂತ. ಅಕ್ರಮ ವಲಸಿಗರು ಇದಾರೆ ಅಂತ ಒಬ್ಬ ಬಾಂಗ್ಲಾದೇಶದ ಪ್ರತಿನಿಧಿ ಹೇಳ್ತಾ ಇದ್ದಾರೆ ಅಂದ್ರೆ ಇದು SIR ನಾವು ನಡೆಸಿರೋದು ಕರೆಕ್ಟ್ ಆಗಿದೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನು ಮುಂದೆ ಮಮತಾ ಬ್ಯಾನರ್ಜಿ ಅವ್ರದ್ದು ಯಾವುದೇ ರೀತಿಯ ಗೇಮ್ ನಡೆಯಲ್ಲ. ಇನ್ನು ಮುಂದೆ ಬಹಳ ಚೆನ್ನಾಗಿ ಬಾಂಗ್ಲಾದೇಶ. ಬೇಸಿಕ್ ಪ್ರಶ್ನೆ ಇದೆ, ಹೇಳಿ. JDSಗೆ ಸಂಬಂಧಪಟ್ಟಿದ್ದ ಪ್ರಶ್ನೆ ಸರ್ ಇದು. ಯಾವ ಮಮತಾ ಬ್ಯಾನರ್ಜಿಯ ಜೊತೆಗೆ ಬಿಜೆಪಿ ಮೈತ್ರಿಯನ್ನು ಮಾಡಿಕೊಂಡು ಪಶ್ಚಿಮ ಬಂಗಾಳದಲ್ಲಿ ನೆಲೆ ಊರಕ್ಕೆ ಪ್ರಯತ್ನ ಪಡ್ತಲ್ಲ, ಇವತ್ತು ಹಾಗೆ ನಿಮ್ಮ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ, ನೆನಪಿರಲಿ. ಇವತ್ತು TMCಗೆ ಪ್ರಬಲವಾಗಿ ಎದುರಾಳಿ ಆಗಿರೋದು ಬಿಜೆಪಿ. ನೀವು ಗಮನಿಸಬೇಕಾದ ಸಂಗತಿ, ನಾಳೆ ಕರ್ನಾಟಕದಲ್ಲೂ ಅದೇ ಪರಿಸ್ಥಿತಿ ಆಗ್ಬೋದು. ಇವತ್ತು ನೀವು ಕಳೆದ ಬಾರಿ 38 ಗೆದ್ದಿದ್ರಿ, ಇವತ್ತು 19 ಗೆದ್ದಿದ್ದೀರಿ. ನಾಳೆ 2028ರ ಚುನಾವಣೆಯಲ್ಲಿ ಏನಾಗುತ್ತೆ ಅನ್ನುವಂತಹ ನಿರೀಕ್ಷೆಗಳಿಲ್ಲ, ಏನಾಗುತ್ತೇನೋ ಗೊತ್ತಿಲ್ಲ. ಇವತ್ತು ಮೈತ್ರಿಯಲ್ಲಿ ಇದ್ದೀರಿ. ನಾನು ಹೇಳ್ತಾ ಇರುವಂತಹ ಪ್ರಶ್ನೆ, ಒಂದು ಪ್ರಾದೇಶಿಕ ಪಕ್ಷವನ್ನು ಬಳಸಿಕೊಂಡು ಒಂದು ರಾಷ್ಟ್ರೀಯ ಪಕ್ಷ ಬಿಜೆಪಿ ಬೆಳೆಯೋದಕ್ಕೆ ಸಾಧ್ಯತೆ ಇದೆ ಅಂತ ಅವಾಗ ನೀವು ಅವಾಯ್ಡ್ ಆಗ್ತೀರಿ ಅನ್ನೋದು ನನ್ನ ಬೇಸಿಕ್ ಪ್ರಶ್ನೆ. ಇಲ್ಲ, ಇಲ್ಲಿ ನಮಗೆ ಮೊದಲು ದೇಶ ಮುಖ್ಯ ಅನ್ನೋದು ಪ್ರಶ್ನೆ ಬರುತ್ತೆ. ಓಕೆ, ಪ್ರಾದೇಶಿಕ ಪಕ್ಷ ಇರುವುದು ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಾಗ ಪ್ರಾದೇಶಿಕ ಸಮಸ್ಯೆಗಳನ್ನ ಪರಿಹರಿಸೋಕ್ಕೋಸ್ಕರ ಪ್ರಾದೇಶಿಕ ಪಕ್ಷ ಹುಟ್ಟಿದೆ. ಅದು ಒಂದು ರಾಷ್ಟ್ರೀಯ TMC ಹಾಗೆ ಬಂದಿತ್ತು ಸರ್. ನಂದಿಗ್ರಾಮ ಹೋರಾಟದ ಮುಖಾಂತರವೇ TMC ಹುಟ್ಟುಕೊಂಡಿದ್ದು ಪಶ್ಚಿಮ ಬಂಗಾಳದಲ್ಲಿ. ಇವತ್ತು ಅದನ್ನೇ ಎದುರು ಹಾಕಿಕೊಂಡು ಬಿಜೆಪಿ ಅವರು ಬೆಳೆದು ನಿಂತಿರೋದು. ಪ್ಲೀಸ್ ಸರ್, ಬರ್ತೀನಿ. ಅಲ್ಲ, ನಾನು ಫಸ್ಟ್ ರಿಯಾಕ್ಷನ್ ಪ್ಲೀಸ್ ಸರ್. ಇಲ್ಲ, ನಾನು ಫಸ್ಟ್ ರತನ್ ಪೂಜಾರಿ, ಬೇಡ ಪ್ಲೀಸ್ ಕಂಟಿನ್ಯೂ ಸರ್. ಸರಿ. ಸೊ ಹೇಳಿದ್ನಲ್ಲ ಸರ್, ಪ್ರಾದೇಶಿಕ ಪಕ್ಷ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಮಾತ್ರ ಚರ್ಚೆ ಮಾಡುತ್ತೆ. ಒಂದು ರಾಷ್ಟ್ರೀಯ ಪಕ್ಷ ಒಂದು ದೇಶದ ಭದ್ರತೆ ವಿಷಯ ಬಂದಾಗ ನಾವು ಏನ್ ಹೇಳಿದ್ರೆ SIR ನಡೆದ ಉದ್ದೇಶ ಏನು, ಬಾಂಗ್ಲಾದೇಶದ ಪ್ರತಿನಿಧಿಗಳು ಇಲ್ಲಿ ಅಕ್ರಮವಾಗಿ ವಲಸೆ ಬಂದು ಇಲ್ಲಿ ನಡೆಸ್ತಾ ಇದ್ದಂಥ ದೌರ್ಜನ್ಯ ಪ್ರತಿಯೊಂದನ್ನು ನೋಡಿ ನಡಿಬಾರ್ದ ದುರ್ಘಟನೆಗಳೆಲ್ಲ ನಡೆದಿದೆ. ಇಂಥದ್ದು ವಿರುದ್ಧ ನಮ್ಗೆ ಗೊತ್ತಾದಾಗ ನಾವು ಅವ್ರ ಜೊತೆಗೆ ಸರಿಯಾದ, ಈಗ ನಮಗೆ ದೇಶ ಪಕ್ಷ ನೆಕ್ಸ್ಟ್, ಫಸ್ಟ್ ದೇಶ ಮುಖ್ಯ. ದೇಶದಲ್ಲಿ ನಮಗೆ ಈ ಪಕ್ಷ ಸರಿಯಾಗಿ ನಡೀತಾ ಇದೆ, ಇದರಿಂದ ನಮ್ಮ ದೇಶಕ್ಕೆ ಒಳ್ಳೇದಾಗುತ್ತೆ ಅಂದಾಗ ನಾವು ಎಲ್ಲ ತ್ಯಾಗಕ್ಕೂ ಸಿದ್ಧರಾಗಿರ್ಬೇಕು. ಎಸ್ ಸರ್, ಬರ್ತೀನಿ. ಇನ್ನು ಕಾಂಗ್ರೆಸ್ನಿಂದ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಕಾಂಗ್ರಾಚುಲೇಷನ್, ಕೇರಳವನ್ನು ಗೆದ್ದಿದ್ದೀರಿ, ಕಾಂಗ್ರಾಚುಲೇಷನ್. ಏನನ್ಸುತ್ತೆ? ಸಂತೋಷ ಅನ್ಸುತ್ತೆ. ಓಕೆ, ಅದೇ ರೀತಿಯಾಗಿ ತಮಿಳುನಾಡಲ್ಲಿ ಕಳೆದ ಬಾರಿ 18 ಗೆದ್ದಿದ್ದೀರಿ, ಇವತ್ತು 1ಕ್ಕೆ ಬರುವ ಪರಿಸ್ಥಿತಿಗಳು ಬರ್ತಾ ಇದೆ, ಅದಕ್ಕೂ ಸಂತೋಷ ಇದೆಯಾ? ಒಪ್ಕೊಳ್ಳೋಣ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಚುನಾವಣೆಗಳು ನಡೆದಿದ್ರೆ ಚುನಾವಣಾ ಆಯೋಗವನ್ನ ಗನ್ ಪಾಯಿಂಟ್, ಮಿಲಿಟರಿಯ ಗನ್ ಪಾಯಿಂಟ್ ತುದಿಯಲ್ಲಿ ಚುನಾವಣೆ ನಡೆದಿದ್ರೆ ಅದಕ್ಕೆ ವಿಷಾದ ಇದೆ. ಯಾಕೆ ಈ ಮಾತನ್ನ ಪ್ರಾರಂಭದಲ್ಲಿ ಹೇಳ್ತಾ ಇದ್ದಾರೆ, ಚುನಾವಣಾ ಆಯೋಗ ಅನ್ನುವಂಥದ್ದು ಈ ಭಾರತ ದೇಶದ ಗಣತಂತ್ರ ವ್ಯವಸ್ಥೆಯಲ್ಲಿ ಇಂದು ಅದರ ಪರಿಸ್ಥಿತಿ, TN ಶೇಷನ್ ಅಂತ ಮಹಾನ್ ಚುನಾವಣಾ ಆಯೋಗದ ಆಯುಕ್ತರಾಗಿ ಕಾರ್ಯನಿರ್ವಹಿಸಿದಂಥ ಮತ್ತು ಚುನಾವಣೆ ವ್ಯವಸ್ಥೆ ಹೇಗಿರಬೇಕು ಅಂತ ತೋರಿಸ್ಕೊಟ್ಟಂಥವರ ವಿರುದ್ಧ ರೀತಿಯಲ್ಲಿ ದೇಶದಲ್ಲಿ ಎಲ್ಲಾ ರಾಜ್ಯಗಳು ಅಪ್ಲೈ ಆಗುತ್ತೆ. ಎಲ್ಲರೂ ನಾನು ಕೇರಳಗೂ ಸೇರಿಸ್ಕೊಂಡೇ ಹೇಳ್ತಾ ಇದ್ದೀನಿ, ಕೇರಳಗೂ ಸೇರಿಸ್ಕೊಂಡೇ ಹೇಳ್ತಾ ಇದ್ದೇನೆ, ಸೇರಿಸ್ಕೊಂಡೇ ಹೇಳ್ತಾ ಇದ್ದೇನೆ. ಚುನಾವಣಾ ಆಯೋಗ ನೋಡ್ರಿ, ಬಿಜೆಪಿಯವರು ಈ ಕುಹಕ ನಗೆಗಳನ್ನೆಲ್ಲ ಬಿಡಬೇಕು. ಇಲ್ಲ ಸರ್, ಪ್ಲೀಸ್, ನಾನು ಕೇಳಿದೆ ಅಷ್ಟೇ. ರಾಜ್ಯಗಳ ಚುನಾವಣಾ ಆಯೋಗದ ಆಯುಕ್ತ ಬಿಡ್ರಿ, ಅವ್ರು ಕೇಳಿದ್ರು. ದೇಶವನ್ನ ಸರ್ವನಾಶ ಮಾಡಕ್ ಹೊರಟಿರೋರು ನೀವು. ಸುಮ್ಮನೆ ನಿಮ್ಮ ವ್ಯಂಗ್ಯ, ನಿಮ್ಮ ಕುಹಕ ಮೋದಿ ಮನೇಲಿ ಮೋಹನ್ ಭಾಗವತ್ ಅವ್ರ ಮನೇಲಿ ಇಟ್ಕೊಳ್ಳಿ, ದೇವೇಗೌಡರು ನೋಡಿ. ಒಂದು ನಗೆನವ್ರಿಗೆ ತಡ್ಕೊಳಕ್ ಆಗಲ್ಲ ಅಂತ ಹೇಳ್ತಿದ್ರೆ ಇವರು ಪ್ರಜಾಪ್ರಭುತ್ವನ ರಕ್ಷಣೆ ಮಾಡೋರು. ಒಂದು ನಗೆನ ನೀವೇ ತಡ್ಕೊಳಕ್ ಆಗಲ್ಲ ಅಂದ್ರೆ ನೀವೇನು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತೀರಾ? ಪ್ರಶ್ನೆ ಕೇಳಿದ್ರೆ ನೀವು ಇವತ್ತು ಚುನಾವಣಾ ಆಯೋಗದ ಬಗ್ಗೆ ಕುಮಾರ್ ಯಾವ ರೀತಿ ತಳಮಳೆ ಇವ್ರಿಗೆ ಅಂತಂದ್ರೆ ನೋಡಿ, ನಾನಿನ್ನು ಫಸ್ಟ್ ರಿಯಾಕ್ಷನ್ ಕಾಂಗ್ರೆಸ್ ಪಕ್ಷದವರು ಫಸ್ಟ್ ರಿಯಾಕ್ಷನ್ ಕೊಡ್ತಿದ್ರೆ ಅವ್ರಿಗೆ ತಲೆ ಕೆಟ್ಟೋಗುತ್ತೆ. ಯಾಕೆ ಅಂತಂದ್ರೆ ಇವರು ಗೊತ್ತಿದೆ, ನಾವು ಈ ದೇಶದಲ್ಲಿ ಬಣ್ಣ ಬಣ್ಣದ ರಾಜ್ಯಗಳ ಚಿತ್ರ ಬರ್ತಾ ಇತ್ತು, ಬಣ್ಣ ಬಣ್ಣದ. ಒಂದು 10 ವರ್ಷದ ಹಿಂದೆ ನಮ್ಮ ಊರಿನಲ್ಲಿ ಯಾವುದೇ ಹಬ್ಬ ಹರಿದಿನ ನಡೆದ್ರೆ ಬಣ್ಣ ಬಣ್ಣದ ತೋರಣ ಕಟ್ತಾ ಇದ್ವಿ. ಇವತ್ತು ಯಾವ ತೋರಣ ಕಟ್ತಾ ಇದ್ದೇವೆ? ಕೇಸರಿ ಕಂಡ್ರಾಗಲ್ಲ ನಿಮ್ಗೆ, ಕೇಸರಿ ಕಂಡ್ರಾಗಲ್ಲ ನಿಮ್ಗೆ. ನೀವೇ ಹೇಳಿದ್ರಲ್ರಿ ಇವತ್ತು ಯಾವ ಕಲರ್ ಕಟ್ಟಿದೀವಿ ಅಂತ ಕೇಳಿದ್ ನೀವೇ ಅಲ್ಲ.
ನೀವಲ್ವಾ? ರತನ್ ಪೂಜಾರಿ ಅವರೇ ಇರಿ ಪ್ಲೀಸ್ ಇರಿ. ನಾನು ಪ್ರಶ್ನೆ ಕೇಳ್ತೀನಿ. ಪ್ಲೀಸ್ ಕಂಟಿನ್ಯೂ. ನೀವು ಪಾಡಿ ಮಾತಾಡಿ ಸರ್. ನಾನು ಅದೇ ಮಾತಾಡಿ ಕ್ಯಾಮ್ರಾ ನೋಡ್ಕೊಂಡು ಪ್ಲೀಸ್ ಮಾತಾಡ್ತೀನಿ. ಕಂಟಿನ್ಯೂ. ಯಾಕೆ ಪರ್ಸ್ಕೋತಾರೆ ಸರ್ ಪಾಯಿಂಟಿಗೆ ಬನ್ನಿ. ಪರ್ಸ್ಕೋಬೇಡಿ. ಬಿಜೆಪಿ ಅವರೇ ಓಕೆ ಓಕೆ ಬಹಳ ಸಂತೋಷ ಪಡಬೇಡಿ. ಓಕೆ ಪ್ಲೀಸ್ ಎಷ್ಟು ಕಂಟಿನ್ಯೂ. ಏರ್ತಿದ್ದೀರಿ ಅಷ್ಟೇ ಪಾತಾಳ ಕಿಳಿಯೋ ಕಾಲ ದೂರ ಇಲ್ಲ. ಬನ್ನಿ ಸರ್ ಪಾಯಿಂಟಿಗೆ ಬನ್ನಿ. ಚುನಾವಣಾ ಆಯೋಗದ ಅನುಭವ ಇದೆ. ಬಿಡ್ರಿ. ಇಂದಿರಾ ಗಾಂಧಿ ಕಾಲದಿಂದ ಇವಾಗ ಬಂದಿರೋದು. ಇಂದಿರಾ ಗಾಂಧಿ ವಿಷಯ ಮಾತಾಡ್ತಾರೆ ಇವ್ರು. ಅಮಿತ್ ಶಾ ವಿಚಾರ ಕೇಳಿ ಮಾತಾಡಿ. ಕುಮಾರ್ ಅವರೇ, ಕಳ್ಳ ದಾರಿಯಲ್ಲಿ ಚುನಾವಣೆಗಳು ನಡೆಸ್ತಿರೋ ಅಮಿತ್ ಶಾ ವಿಚಾರ ಮಾತಾಡಿ. ಕುಮಾರ್ ಅವರೇ ಕೇಳಿ. ಏನೇನೋ ಮಾತಾಡಬೇಡಿ. ಹಾಗಾದ್ರೆ ಕೇರಳದಲ್ಲಿ ಗೆದ್ದಿದ್ದು ಕಳೆದಾರಿನಾ? ಕೇರಳದಲ್ಲಿ ಗೆದ್ದಿದ್ದು ಕಳೆದಾರಿನಾ? ಕರ್ನಾಟಕದಲ್ಲಿ ಗೆದ್ದಿದ್ದು ಕಳೆದಾರಿನಾ? ತೆಲಂಗಾಣ ಗೆದ್ದಿದ್ದು ಕಳೆದಾರಿನಾ? ಏನ್ ಹೇಳ್ತಿದ್ದಾರೆ ಅವರು? ನಿಮ್ದೇನ್ರಿ ಕುಮಾರ್ ಅವರೇ ಒಂದ್ ಸೆಕೆಂಡ್ ಕೇಳಿ. ಕುಮಾರ್ ಅವರೇ ನಿಮ್ದೇನ್ ಪ್ರಾಬ್ಲಮ್? ನಿಮ್ದೇನ್ ಪ್ರಾಬ್ಲಮ್ ಹೇಳಿ. ಕುಮಾರ್ ಅವರೇ ಒಂದ್ ಸೆಕೆಂಡ್ ಕೇಳಿ. ಕಳೆದಾರಿ ಯಾವುದು? ಕರ್ನಾಟಕದ ಕಳೆದಾರಿನಾ? ತೆಲಂಗಾಣ ಕಳೆದಾರಿನಾ? ಇವ್ರು ಚುನಾವಣಾ ಆಯುಕ್ತವನ್ನ ಕೇರಳ ಕಳೆದಾರಿನಾ? ಕುಮಾರ್ ಅವರೇ ಕೇಳಿಸ್ಕೊಳ್ಳಿ. ಗೆದ್ರೆ ಒಳ್ಳೆದಾರಿ, ಪ್ಲೀಸ್ ಇರಿ. ಸೋತ್ರೆ ಕಳೆದಾರಿ. ಪ್ಲೀಸ್ ಕುಮಾರ್ ಅವ್ರು ನಾನು ಪ್ರಶ್ನೆ ಕೇಳಿದೀನಿ. ಪ್ರಶ್ನೆಗೆ ಏನು ಉತ್ತರ ಕೊಡ್ಬೇಕು? ಆ ಪ್ರಶ್ನೆಗೆ ಉತ್ತರ ಕೊಡಿ ಅಷ್ಟೇ. ನೀವು ಮತ್ತೊಬ್ಬರನ್ನ ಟೀಕೆ ಟಿಪ್ಪಣಿ ನಿಮ್ಮ ಮಾತುಗಳಲ್ಲಿ ಮಾಡಿಲ್ಲ. ಡೋಂಟ್ ಟೇಕ್ ಪರ್ಸನಲ್. ಡೋಂಟ್ ಟೇಕ್ ಪರ್ಸನಲ್. ಪರ್ಸನಲ್ ಆಗಿ ಸರ್ ನೋಡಿ ಚುನಾವಣಾ ವ್ಯವಸ್ಥೆ ಅದ್ರ ಬಗ್ಗೆ ಮಾತನಾಡಿ ಸರ್. ಮಾತಾಡ್ತಾ ಇದ್ರೆ ಇವರು ಕುಹಕನಾಗಿ ಯಾಕೆ ಸರ್? ಅವ್ರು ನಗಲಿ ಬಿಡಿ, ನಿಪ್ಪಾಡಿ ನೀವು ಮಾತನಾಡಿ ಸರ್. ನಾನು ಪ್ರಶ್ನೆ ಕೇಳಿದೆ ನಿಮ್ಗೆ. ಆಯ್ತು ಬಿಡಿ. ಓಕೆ ಆಯ್ತು. ಈಗ ಚುನಾವಣಾ ಸಮಯ ವ್ಯರ್ಥ ಆಗೋದು ಬೇಡ. ಸಮಯ ವ್ಯರ್ಥ ಆಗೋದು ನೋಡಿ ಬೇಡ. ಸರ್, ಯಾವುದೇ ಚುನಾವಣಾ ವ್ಯವಸ್ಥೆ ಓಕೆ ಪ್ರಭಾವಿತವಾಗದೆ ಪ್ರಭಾವಿತ ವಲಯದಿಂದ ದೂರ ಇದ್ದು ಓಕೆ ಸ್ವಚ್ಛಂದವಾಗಿ ಸ್ವಾತಂತ್ರ್ಯವಾಗಿ ತನಗೆ ಕೊಟ್ಟ ಈ ದೇಶ ಪರಮಾಧಿಕಾರವನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವ ಚುನಾವಣಾ ವ್ಯವಸ್ಥೆ ಈ ದೇಶದಲ್ಲಿ ಇರಬೇಕಾಗಿತ್ತು. ಅದು ಇವತ್ತು ಇಲ್ಲ. ಸರ್ ಕೋರ್ಟ್ ಮೆಟ್ಟಿಲ್ಗೆ ಹೋಗಿ ಸರ್. ಯಾಕೆ ಮಾಡ್ತಿದ್ದೀರಿ ನೀವು? ಯಾವುದೋ ವ್ಯಕ್ತಿಯ ವಿರುದ್ಧ ಮಾಡ್ತಾ ಇರೋ ಆರೋಪ ಅಲ್ಲ. ಚುನಾವಣಾ ಆಯೋಗದ ವಿರುದ್ಧ ಮಾಡ್ತಾ ಇರುವಂತ ಆರೋಪ. ಅದನ್ನ ಕೇರಳದಲ್ಲಿ ಗೆದ್ದಿದ್ದೀರಿ, ದಾವಣಗೆರೆಯಲ್ಲಿ ಗೆದ್ದಿದ್ದೀರಿ, ಬಾಗಲಕೋಟೆಯಲ್ಲಿ ಗೆದ್ದಿದ್ದೀರಿ. ಅಲ್ಲಿ ಚುನಾವಣಾ ಆಯೋಗ ಕೆಲಸ ಮಾಡಿಲ್ಲ, ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಿಲ್ಲ. ನಾನು ಪೂರ್ಣ ವಿಷಯ ಹೇಳ್ಬೇಕಲ್ವಾ? ಬಿಡ್ರಿ, ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡಿ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಚುನಾವಣಾ ಆಯೋಗದ ಆಯುಕ್ತರು ಈ ರಾಷ್ಟ್ರದಲ್ಲಿ ರಾಷ್ಟ್ರಪತಿಗಳಿಗೂ ಮೀರಿ ಪ್ರಶ್ನಾತೀತರ. ಬರ್ತೀನಿ ಸರ್, ಬರ್ತೀನಿ. ಪ್ರಶ್ನಾತೀತರ ಬರ್ತೀನಿ ಸರ್. ಪ್ರಶ್ನಾತೀತರ ಅವರು. ಆಯ್ತು, ಅವ್ರಿಗೆ ಅವ್ರ ಮೇಲೆ ಯಾವ್ದು ಕೇಸ್ ಹಾಕಂಗಿಲ್ಲ, ನಾವು ಅವ್ರನ್ನ ಪ್ರಶ್ನೆ ಮಾಡಂಗಿಲ್ಲ. SIR ತರ್ತೀರಿ. ಬಿಜೆಪಿಗೆ ಬೀಳದ ಇರುವಂತ ಮತಗಳನ್ನ ತೆಗೆದು ಹಾಕುವ ಒಂದು ಅದರ ಮುಖಾಂತರ 90 ಲಕ್ಷ ಮತದಾರರನ್ನ ಹೊರಗಡೆ ಇಟ್ಟು ಚುನಾವಣೆ. ನಿಮ್ ಪಾಯಿಂಟ್ ಅರ್ಥ ಆಗಿದೆ. ಅದ್ರ ಬಗ್ಗೆ ಮಾತಾಡಬೇಕು. ಬರ್ತೀನಿ. ಆಮೇಲೆ ಕೇರಳದಲ್ಲಿ ದಾಟ ನಡೆದಿಲ್ಲ ಅಲ್ಲಿ. ಕೃಷ್ಣ ಬರಿಯಾಂಕ್ ಅವರೇ, ಕಾಂಗ್ರೆಸ್ನವರು ಹೇಳ್ತಾ ಇರೋ ಹಾಗೆ ಇದೇ ರಾಹುಲ್ ಗಾಂಧಿ SIR ಅನ್ನು ವಿರೋಧಿಸಿ ಬಿಹಾರದಲ್ಲಿ ದೊಡ್ಡ ಮಟ್ಟದ ಪಾದಯಾತ್ರೆಯನ್ನೆಲ್ಲ ಮಾಡಿದ್ರು. ಇದನ್ನ ವಿರೋಧಿಸಿ ಆ SIR ಆದ ನಂತರವೂ ಕೂಡ, ಈ ಪ್ರತಿಭಟನೆ ಆದ ನಂತರವೂ ಕೂಡ ಬಿಹಾರ ಅನ್ನುವಂತಹ ರಾಜ್ಯ NDA ತೆಕ್ಕೆಗೆ ಹೋಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ 90 ಲಕ್ಷ ಮತದಾರರನ್ನು ಹೊರಗಿಟ್ಟಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಬಂದ ನಂತರವೂ ಕೂಡ ಅದರ ವಿರುದ್ಧ TMC ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹೋಗಿದ್ದು, ಹೈಕೋರ್ಟ್ ಮೆಟ್ಟಿಲು ಹೋಗಿದ್ದು, ಕಾಂಗ್ರೆಸ್ ಅದರ ವಿರುದ್ಧ ಹೋರಾಟ ಮಾಡಿದ್ದು ಎಲ್ಲವೂ ಕೂಡ ಆದ ನಂತರವೂ ಕೂಡ ಅಲ್ಲಿಯ ಮತದಾರ ಇವತ್ತು NDAಗೆ ಬಹುಮತ ಕೊಡ್ತಾ ಇದ್ದಾನೆ. ಏನು ನಿರೀಕ್ಷೆ ಮಾಡಬಹುದು? ಕಾಂಗ್ರೆಸ್ನ ಆರೋಪ ಸತ್ಯನಾ? ಈಗ ಅವರು ಕಾಂಗ್ರೆಸ್ ಆರೋಪ ಮಾಡೋದ್ರಲ್ಲಿ ಸತ್ಯ ಇದೆ. ಅಂದರೆ ಅವ್ರು ಆರೋಪ ಮಾಡ್ಬೋದು, ತಪ್ಪೇನಿಲ್ಲ. ಆದರೆ ಅವ್ರು ಏನು ತಿಳ್ಕೋಬೇಕು ಅಂತಂದರೆ, ಒಂದು ಆರೋಪ ಮಾಡಿದ ಮೇಲೆ ಈಗ ಇದರಲ್ಲಿ ಏನಾರು ಅಸಂವಿಧಾನ ಏನಾರು ಆಗಿದೆಯಾ? SIR ಇಸ್ ಇಟ್ ಅನ್ಕಾನ್ಸ್ಟಿಟ್ಯೂಷನಲ್? ಅಂದರೆ ಅದು ಅಂತ ಯೋಚನೆ ಮಾಡಬೇಕು. ಅನ್ಕಾನ್ಸ್ಟಿಟ್ಯೂಷನಲ್ ಇದ್ರೆ ಕೋರ್ಟ್ಸ್ ಆಫ್ ಲಾ ಇದೆ, ಲಾಗ್ ಹೋಗ್ಬಿಟ್ಟು ಕೋರ್ಟ್ಸಲ್ಲಿ ಅದಕ್ಕೇನಿದೆ ರೆಮಿಡಿ ತಗೋಬೇಕು. ಆದರೆ ಕಾನ್ಸ್ಟಿಟ್ಯೂಷನ್ ಪರವಾಗಿ ಅದ್ರ ಪ್ರಕಾರವಾಗಿ SIR ಇರ್ಬೋದು, ಡಿಲಿಮಿಟೇಷನ್ ಇರ್ಬೋದು, ಪ್ರತಿಯೊಂದು ಇರ್ಬೋದು. ಏನೇ ಅನ್ಕಾನ್ಸ್ಟಿಟ್ಯೂಷನಲ್ ನಡೆದ್ರೂ ಅದಕ್ಕೆ ಅದು ಸರಿನೋ ತಪ್ಪು ಅಂತ ಡಿಸೈಡ್ ಮಾಡಲಿಕ್ಕೆ ಕೋರ್ಟ್ ಆಫ್ ಲಾ ಇದೆ. ಅಕಸ್ಮಾತ್ ನಾನೇನು ಹೇಳೋದು ಅಂತಂದ್ರೆ, ಅಸಂವಿಧಾನದ ಪ್ರಕಾರವಾಗಿ ಏನಾರು ಆಗಿದ್ರೆ ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ. ಅದುವರೆಗೂ ಕೆಲವು ರಾಜ್ಯಗಳಿಗೆ ಅನುಕೂಲ ಆಗುವಾಗ ಸುಮ್ಮನೆ ಇದ್ದು ಬೇರೆ ಟೈಮ್ ಮಾಡೋದು ಅದು ಸರಿ ಇಲ್ಲ ಅಂತ ನನಗನ್ಸುತ್ತೆ. ಎಲೆಕ್ಷನ್ ಮುಂಚೆ ಒಂದ್ ನಿಮಿಷ ಎಲೆಕ್ಷನ್ ಮುಂಚೆ SIR ಮಾಡಿರೋದು ಕೆಲವರು ಅದನ್ನ ಅಪೋಸ್ ಮಾಡಬಹುದು. ಈಗ SIR ಯಾವಾಗ ಮಾಡಬೇಕು? ಎಲೆಕ್ಷನ್ಸ್ ಮಾಡಬೇಕು, ಇಲ್ಲ ನಡೆಯಕ್ಕೆ ಮುಂಚೆ ಮಾಡ್ಬೇಕಾಗ್ತದೆ. ಅಲ್ಲ, ಚುನಾವಣೆ ನಡೆಯೋ ಮುಂಚೆ. ನನ್ನ ಕೇಳಿದ್ರೆ SIR ನೀವು ಎವ್ರಿ ಇಯರ್ ಮಾಡಿ ಅಂತ ಹೇಳ್ತೀನಿ. ಫಾರ್ ದಿ ಪ್ರೋಸೆಸ್ ಕರೆಕ್ಷನ್
ಈಗ ಭಾಳ ಜನ ಡೆಲ್ಲಿಯಿಂದ ಬ್ಯಾಂಗ್ಳೂರ್ಗೆ, ಬ್ಯಾಂಗ್ಳೂರಿಂದ ಕೋಲ್ಕತ್ತಾಗೆ ಪೀಪಲ್ ಆರ್ ಮೈಗ್ರೇಟಿಂಗ್. ಅದು ಎಜುಕೇಟೆಡ್ ಕ್ಲಾಸ್ ಇರ್ಬೋದು, ಲೇಬರ್ ಕ್ಲಾಸ್ ಇರ್ಬೋದು, ಯಾರೇ ಒಬ್ಬರು ಬಿಹಾರಿಂದ ಬೆಂಗಳೂರು ಬರೋರು ಇರ್ಬೋದು, ಅಲ್ಲಿ ಉತ್ತರ ಪ್ರದೇಶದಿಂದ ಬೆಂಗಳೂರು ಬಂದು ಸೆಟ್ಲ್ ಆಗಿರೋರು ಇರ್ಬೋದು. SIR ಇಫ್ ಪಾಸಿಬಲ್ ಅಷ್ಟು ಈಸಿ ಇಲ್ಲ, ಆದರೆ ಪ್ರತಿ ವರ್ಷ ಮಾಡಿದ್ರು ತಪ್ಪಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಮಾಡಲಿ, ಆದರೆ ಎಲೆಕ್ಷನ್ ಮುಂಚೆ ಮಾಡಬಾರ್ದು ಅಂತ ಏನಿಲ್ಲ. ಅಂದ್ರೆ ಅವ್ರ ಆರೋಪನೂ ಇದೆ, ಅವ್ರು ಮಾಡ್ಲಿ, SIR ಮಾಡೋದಕ್ಕೆ ನಮ್ಗೆ ವಿರೋಧ ಇಲ್ಲ. ಆದ್ರೆ ಸುಖಾಸುಮ್ಮನೆ ಮತದಾರರನ್ನ ಕೈ ಬಿಡ್ತಾ ಇದೀರಲ್ಲ, ಅದು ಎಲ್ಲಿ ಬಿಡ, ನಿಮಗೆ ಅನುಕೂಲವಾಗುವಂತ ಕ್ಷೇತ್ರಗಳಲ್ಲಿ ಮತದಾರರನ್ನ ಇಟ್ಕೊಳ್ತೀರಿ, ಅನುಕೂಲ ಆಗದೇ ಇರುವಂತ ಕ್ಷೇತ್ರಗಳಲ್ಲಿ ತೆರಿತೀರಿ. ಸರ್ ರಜತ್, ಒಂದು ನಿಮಿಷ, ನಾನೇನು ಹೇಳ್ತೀನಿ ಅಂತಂದ್ರೆ, ಈ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾರ್ಟಿಯವ್ರನ್ನಾಗ್ಲಿ, ಕಮ್ಯುನಿಟಿಯವ್ರನ್ನಾಗ್ಲಿ, ಯಾವುದೋ ಒಂದು ಪಂಗಡವನ್ನ ನೀವು SIR ಟಾರ್ಗೆಟ್ ಮಾಡಿದ್ರೆ ಅದನ್ನ ಡೆಫಿನೆಟ್ ಆಗಿ ನಾನು ಕಾಂಗ್ರೆಸ್ ಜೊತೆ ಇರ್ತೀನಿ, ಅದರಲ್ಲಿ ಹಿಂಗ್ ಮಾಡ್ಬೋದು ಅಂತ ಹೇಳ್ಬೋದು. ಇದು ಆ ಥರ ಆಗಿಲ್ವಲ್ಲ. ನೀವು ಗುಜರಾತ್ ಅಲ್ಲಿ ಇರ್ಬೋದು, ಗೋವಾಲ್ ಇರ್ಬೋದು, ಅದರಲ್ಲಿ ನಿಮ್ಮ ವೆಸ್ಟ್ ಬೆಂಗಾಲ್ ಅಲ್ಲಿ ಇರ್ಬೋದು, ಬಿಹಾರಲ್ಲಿ ಇರ್ಬೋದು, ನೆಕ್ಸ್ಟ್ ಕರ್ನಾಟಕಕ್ಕೂ ಬರ್ತದೆ ಅನ್ಕೊಳ್ಳಿ, ಪ್ರತಿಯೊಂದು ಸ್ಟೇಟ್ಗೂ ಹೋಗ್ತದೆ. ಇದರಲ್ಲಿ ತಪ್ಪೇನಿಲ್ಲ ಅಂತ ನಾನು ಹೇಳೋ ಇಂಪಾರ್ಟೆಂಟ್. ಯಾಕಂದ್ರೆ ಇದ್ರಲ್ಲಿ ಅಸಂವಿಧಾನ ಏನೂ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅವರು ಕಾನ್ಸ್ಟಿಟ್ಯೂಷನಲ್ ಆಗಿ ಏನು ಪ್ರಾವಿಷನ್ ಇರುತ್ತೆ ಅದರಲ್ಲಿ ಮಾಡ್ತಾರೆ. ನಿಮ್ಗೆ ಅದರಲ್ಲಿ ತಪ್ಪು ನಡೆದಿದೆ ಅನ್ಸಿದ್ರೆ ಕೋರ್ಟ್ಸ್ ಆಫ್ ಲಾ ಇದೆ, ಹೋಗ್ಬಿಟ್ಟು ಅದರಲ್ಲಿ ಅಪ್ರೋಚ್ ಮಾಡಿ. ಕೆಲವು ಸ್ಟೇಟ್ ನಲ್ಲಿ ಅನುಕೂಲ ಆಗುವ ಅದ್ರ ಬಗ್ಗೆ ಮಾತಾಡಲ್ಲ, ಕೆಲವು ಸ್ಟೇಟ್ ಅದು ತಪ್ಪು ಅಂತ ನನ್ನ ಭಾವನೆ ಕಾಂಗ್ರೆಸ್ ಬಗ್ಗೆ. 30 ಸೆಕೆಂಡ್ ಕೊಡಿ ನೋಡಿ. SIRದು ನಾವು ಇವಾಗ ನಡೀತಾ ಇರೋದ್ರಿಂದ ನಾನು ಅದರಲ್ಲಿ ಭಾಗವಹಿಸಿದ್ರಿಂದ ನಾನು ಹೇಳ್ತಾ ಇದ್ದೀನಿ. ಮನೆಗೆ ಹೋಗ್ತಾರೆ, ಮನೆಗೆ ಹೋಗುವಾಗ ಒಬ್ಬ BLO ಇರ್ತಾರೆ, ಆಫೀಸರ್ ಇರ್ತಾರೆ, ಒಬ್ಬ BLA 2 ಫ್ರಮ್ BJP ಇರ್ತಾರೆ, BLA 2 ಫ್ರಮ್ ಕಾಂಗ್ರೆಸ್ ಇರ್ತಾರೆ. ಆಯ್ತಾ? ಸೊ ಇವಾಗ BJP ಅವರು ತೆಗಿತಾರಂತ ಇದ್ದಿದ್ರೆ ಅಲ್ಲಿ ಜೊತೆಲಿ ಬಂದಿರುವಂತ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಿರ್ತಾರೆ, ಕಡಲೆಪುಡಿ ತಿಂತಾ ಇರ್ತಾರ ಅಲ್ವಾ? ಅದರಿಂದಾಗಿ ಈ ಪ್ರಾಸೆಸ್ ಕಂಪ್ಲೀಟ್ ಆಗಿ ಟ್ರಾನ್ಸ್ಪರೆಂಟ್ ಇದೆ. ಸುಮ್ಮನೆ ಸುಮ್ಮನೆ ಇವರು ಇದನ್ನ ಟಾರ್ಗೆಟ್ ಮಾಡ್ತಿದೆ ಕೇಳಬೇಕಾದ್ರೆ ಪ್ರತಿ ಬೂತಲ್ಲಿ ನಿಮ್ಗೆ BLA ಸಾರಿ SIR ಪ್ರೊಸೆಸ್ ಗೊತ್ತಾ ನಿಮ್ಗೆ? ಹೋಗಿ ಒಂದ್ಸಲ ಕೇಳಿ. ಕಾಂಗ್ರೆಸ್ ಅವರು BLA ಸಬ್ಜೆಕ್ಟಿವ್ ಬರೋಣ, ಕಾಂಗ್ರೆಸ್ ಅವರು ಹೋಗ್ತಾರೆ ಇಲ್ವಾ ಕೇಳ್ಕೊಳ್ಳಿ ಸ್ವಲ್ಪ, ಆಮೇಲೆ ನಿಮ್ಗೆ ಉತ್ತರ ಸಿಗುತ್ತೆ. ನಾನು ಬರ್ತೀನಿ ಸರ್. ಪೂರ್ಣ ಪ್ರಮಾಣದಲ್ಲಿ ಮಾಡಿದ್ರಲ್ಲ, ಅವ್ರು ಹೋಗ್ತಾರೆ ಇಲ್ವಾ ಕೇಳ್ಕೊಳ್ಳಿ. ನಿಮ್ ಸರ್ದಿ ಬಂದ ಮಾತನಾಡಿ ದಯವಿಟ್ಟು ಇರಿ. ರತನ್ ಪೂಜಾರಿ ಅವರೇ, ಬರ್ತೀನಿ ಸರ್, ವಾಪಸ್ ಬರ್ತೀನಿ. ತಮಿಳುನಾಡು ವಿಧಾನಸಭಾ ಚುನಾವಣೆ, ಅಣ್ಣಾಮಲೈ ಮಾತು ಕೇಳಬೇಕಿತ್ತು ಅಂತ ಅನಿಸ್ತಿದೆಯಾ ಇವತ್ತು ನಿಮಗೆ? ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋಣ, AIDMK ಜೊತೆಗೆ ಹೋಗೋದು ಬೇಡ, ನಮ್ಮದೇ ಆದಂತಹ ಒಂದು ಪಕ್ಷವನ್ನು ಕಟ್ಟುವ ಪ್ರಯತ್ನವನ್ನು ಮಾಡೋಣ ಅಂತ ಈ ವಿಚಾರದ ಬಗ್ಗೆ ಮಾತನಾಡೋಣ. ಯಾಕಂದ್ರೆ 1972ರಲ್ಲಿ DMK ಇಂದ ಹೊರಗೆ ಬಂದಂತಹ MGR ಹೊಸ ಪಾರ್ಟಿ ಕಟ್ತಾರೆ, AIDMK ಕಟ್ಟುವ ಮುಖಾಂತರ ಪಕ್ಷವನ್ನು ಕಟ್ತಾರೆ. ಮೊದಲ ಚುನಾವಣೆಯಲ್ಲೇ ಗೆಲ್ಲುವ ಮುಖಾಂತರ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಸತತ 10 ವರ್ಷಗಳ ಕಾಲ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. 10 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು. ಅದೇ ರೀತಿಯಾಗಿ TVK ಇವತ್ತು ಅಧಿಕಾರಕ್ಕೆ ಬರ್ತಾ ಇದೆ. ಅಣ್ಣಾಮಲೈ ಹೇಳಿದ್ರು, ಯಾವುದೇ ಕಾರಣಕ್ಕೂ AIDMK ಜೊತೆಗೆ ಹೋಗೋದು ಬೇಡ, ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋಣ, ಇಲ್ಲಿಂದ ನಮ್ಮ ಅಸ್ತಿತ್ವದ ಪ್ರಶ್ನೆ ಶುರುವಾಗಲಿ ಅಂತ. ಆದರೆ ಹೈಕಮಾಂಡ್ AIDMK ಜೊತೆಗೆ ಮೈತ್ರಿಗೆ ಹೋಯಿತು. ಪರಿಣಾಮ ಇವತ್ತು BJP ಕಳೆದ ಬಾರಿಗಿಂತಲೂ ಕೂಡ ಅಂದ್ರೆ ಕೊಂಚ ವ್ಯತ್ಯಾಸಗಳಾಗಿರ್ಬೋದು, ನಿರೀಕ್ಷಿತ ಮಟ್ಟದಲ್ಲಿ ಸಾಧನೆ ಮಾಡೋದು ಸಾಧ್ಯ ಆಗ್ತಾ ಇಲ್ಲ. ಪೊಲಿಟಿಕ್ಸ್ ಈಸ್ ಆನ್ ಆರ್ಟ್ ಆಫ್ ಆಲ್ ಪಾಸಿಬಿಲಿಟೀಸ್ ಅಂತ ಹೇಳ್ತಾರೆ. ಇದೇ ಕರೆಕ್ಟು ಅಂತ ಯಾರಿಗಾದ್ರೂ ಗೊತ್ತಿದ್ದಿದ್ರೆ ಎಲ್ಲ ಎಲೆಕ್ಷನ್ ಅನ್ನು ಪೊಲಿಟಿಷಿಯನ್ಸ್ ಗೆಲ್ತಾ ಇದ್ರು. ಆಯ್ತಾ? ಒಂದು ಆಯ್ತಾ? ಬರ್ತೀನಿ. ಬಟ್ ಎಲ್ಲಾ ಚುನಾವಣೆಗಳ ಉದ್ದೇಶ ಗೆಲುವೇ ಆಗಿರುತ್ತಲ್ವಾ? ಇವ್ರು ಯಾಕೆ ನಗಾಡಿದಾರ ನನಗಂತೂ ಯಾಕಂತ ಅನ್ಸಲ್ಲ, ಗೊತ್ತಾಗ್ತಾ ಇಲ್ಲ. ನೀವು ಹೇಳಿದ್ರಿ ಇವಾಗ ಅಣ್ಣಾಮಲೈ ಅವರ ಮಾತು ಕೇಳಬೇಕಾಗಿತ್ತು ಅಂತ. ಅಣ್ಣಾಮಲೈ ಈಸ್ ಅ ವೆರಿ ಡೈನಾಮಿಕ್ ಲೀಡರ್, ಅವ್ರ ಬಗ್ಗೆ ತುಂಬ ಗೌರವ ಇದೆ. ನಮ್ಮ ಮೇರು ನಾಯಕತ್ವ ಕೂಡ ಅವರಿಗೆ ತುಂಬ ಏನು ಗೌರವವನ್ನು ಕೊಡ್ತಾರೆ. ಅವ್ರು ಹೇಳಿದ ಮಾತನ್ನ ತುಂಬಾನೇ ಕೇಳಿದ್ದಾರೆ, ಕೇಳಿ. ಆದರೆ ಏನಾಯ್ತು ಅಂತ ಹೇಳಿದ್ರೆ, ಅವರು MP ಎಲೆಕ್ಷನ್ ಟೈಮಲ್ಲಿ ಅದಕ್ಕಿಂತ ಹಿಂದೆ ಅವ್ರು ಹೇಳಿದ್ರು, ನಾವು ಹೋಗೋಣ ಒಂದೇ ಅಂದರೆ ಸೋಲೋ ಆಗಿ ಹೋಗೋಣ ಅಂತ ಹೇಳಿದ್ರು. ಉತ್ತಮವಾಗಿ ಸಂಘಟನೆಯನ್ನು ಕಟ್ಟಿದ್ರು. ನಂತರ MP ಎಲೆಕ್ಷನ್ ಅಲ್ಲಿ ಏನಾಯ್ತು, ಸೋಲೋ ಆಗಿ ನಾವು ಹೋದ್ವಿ. ನಾವು ಬಹಳ ಅಂದ್ರೆ ಒಂದು AIDMK ಜೊತೆ ಹೋಗಿದ್ರೆ ಒಂದು 20 ಸೀಟ್ ಗೆಲ್ಬೋದಿತ್ತೇನೋ, ಆದರೆ ನಾವಲ್ಲಿ ಬಹಳ ಹೀನಾಯವಾಗಿ ಸೋತ್ವಿ. ಆದ್ರಿಂದಾಗಿ
ನಮ್ಮ ಕಾಡರ್ ಇನ್ನೂ ಅಲ್ಲಿ ಬೆಳೆದಿಲ್ಲ, ಸಂಘಟನೆ ಇನ್ನೂ ವಿಸ್ತಾರವಾಗಿಲ್ಲ. ಆದ್ರಿಂದಾಗಿ ನಾವು ಸೋಲೋ ಆಗಿ ಹೋಗೋದು ಇವಾಗ ಸರಿಯಲ್ಲ, ತರವಲ್ಲ ಅಂತ ಹೇಳ್ಕೊಂಡು ಪ್ಲಾನ್ ಮಾಡ್ಕೊಂಡು ನಾವು AIADMK ಜೊತೆ ಹೋದ್ವಿ. ಆದ್ರಿಂದಾಗಿ ನೋಡಿ, ಈ ನೀವು ತಮಿಳುನಾಡಿನ ಒಂದು ಪಾಲಿಟಿಕ್ಸನ್ನು ನೀವು ಗಮನಿಸಿದರೆ ಅಲ್ಲಿ ಅವರು ಇವ್ರನ್ನ ಫಿಲ್ಮ್ ಸ್ಟಾರ್ಗಳನ್ನು ಅವರು ತುಂಬಾ ಇದು ರೆಸ್ಪೆಕ್ಟ್ ಮಾಡ್ತಾರೆ. ಅನಂತರ ಒಂಥರ ಪೂಜೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಎಕ್ಸಾಕ್ಟ್ ವರ್ಡ್, ಪೂಜೆ ಮಾಡ್ತಾರೆ, ಆರಾಧನಾ ಭಾವವನ್ನು ಇಟ್ಕೊಂಡಿದ್ದಾರೆ. MGR ಅವರು ಕೂಡ ಲಾಸ್ಟ್ ಟೈಮ್ ಬಂದಾಗ ಜಯಲಲಿತಾ ಗೆದ್ರು. ಹೌದೌದು, ಅಲ್ಲಲ್ಲ MGR ಅವರು ಅವರಿಗೆ ದೇವಸ್ಥಾನ ಕಟ್ಟಿದ್ರು. 70s ಅಲ್ಲಿ MGR ಬಂದಾಗ ಸರ್ ಇರಿ ಸರ್, ನಾನು ಮಾತಾಡಲ್ಲ, ಏನಿದೆ ಡಿಬೇಟ್, ನಿಮ್ ಬಗ್ಗೆ ಮಾತಾಡ್ತಾ ಇಲ್ಲ, ಬಿಜೆಪಿ ಸಂಘಟನೆ ಬಗ್ಗೆ ಇವ್ರ ಬಗ್ಗೆನೂ ಮಾತಾಡ್ತೀವಲ್ಲ, ಯಾಕೆ ಮಾತಾಡ್ತಾ ಇದೀವಿ. ಸತಿ ಬಂದ ಮಾತನಾಡಿ, ತಮಿಳುನಾಡು ವಿಚಾರ ಕಾಂಗ್ರೆಸ್ ಏನಾಗಿದೆ ಬರ್ತೀನಿ, ಅದ್ರ ಬಗ್ಗೆ ಮಾತಾಡೋಣ. ನಾ ಬಿಜೆಪಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋಡಿ, ನಾನು MGR 1971 ಇರ್ಬೇಕನ್ಸುತ್ತೆ, 72 ಅಲ್ಲಿ MGR ಕೂಡ ಸಡನ್ ಆಗಿ ಬಂದ್ರು. ಆದ್ರೆ ಅವರದ್ದೊಂದು ಆರ, ಈ ಸಿನಿಮಾದಲ್ಲೇನೋ ಆರ ಇತ್ತಲ್ವಾ, ಅದನ್ನ ಬಳಸ್ಕೊಂಡು ಅವ್ರು ಅಧಿಕಾರಕ್ಕೆ ಬಂದ್ರು. ಆ ನಂತರ ಜಯಲಲಿತಾ ಅವರು ಕೂಡ ಸಿನಿಮಾ ಆಕ್ಟ್ರೆಸ್ ಆಗಿದ್ರು. 1991 MGR ಹೆಂಡತಿ ಮತ್ತು ಜಯಲಲಿತಾ ನಡುವೆ ತಿಕ್ಕಾಟ ಇತ್ತು ಸರ್. ಯಾವ ಪಕ್ಷ ಅಧಿಕೃತ ಅನ್ನೋದ್ರ ಬಗ್ಗೆ ತಿಕ್ಕಾಟಗಳಾಗಿತ್ತು. ಅದನ್ನ ಮೀರಿದ ನಂತರ ಜಯಲಲಿತಾ ಹೊರಗಡೆ ಬಂದು ದೊಡ್ಡ ಪಾರ್ಟಿ ಅಧಿಕಾರಕ್ಕೆ ತರಲು. ಅದೇ ಆದ್ರೆ ಅವರ ಒಂದು ಏನು ಸ್ಟಾರ್ ಡೋಮ್ ಇತ್ತಲ್ಲ, ಅದನ್ನು ಬಳಸ್ಕೊಂಡು ಅವರು ಇದಾದ್ರು, ಏನೋ ಚೀಫ್ ಮಿನಿಸ್ಟರ್ ಆದ್ರು. ಅಂತರ ಒಂದು ತಮಿಳುನಾಡಿನ ಒಂದು ಮೇರು ಇದು ಲೀಡರ್ ಆಗಿದ್ದನ್ನ ನಾವು ನೋಡಿದ್ವಿ. ಇವಾಗ ಪುನಃ ಅದು ಕಂಟಿನ್ಯೂ ಆಗಿದೆ. ಮೋಸ್ಟ್ಲಿ ರಜನಿಕಾಂತ್ ಅವರು ಏನಾದ್ರು ಟ್ರೈ ಮಾಡಿದ್ರೆ ಅವರು ಆಗ್ತಿದ್ರೇನೋ, ಅವರು ಪಾಲಿಟಿಕ್ಸ್ ಇಂದ ಹಿಂದೆ ಹೋಗ್ಬಿಟ್ರು. ಇವಾಗ ಕಮಲ್ ಹಾಸನ್ ಅವರು ಪಾರ್ಟಿ ಕಟ್ಟಿದ್ರು, ಮತ್ತೆ ಮೈತ್ರಿಯನ್ನು ಮಾಡ್ಕೊಂಡ್ರು. ಆ ನಂತರ ವಿಜಯ್ದು ಕೂಡ ಒಂದು ಮಾಸ್ ಕನೆಕ್ಷನ್ ಇತ್ತು. ಮಾಸ್ ಕನೆಕ್ಷನ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಮಲ್ ಹಾಸನ್ ಅವರು ಬಟ್ ನಿಮ್ ಜೊತೆ ಮಾಡಿದ್ರಂತವ್ರು ಯಾರು? ವಿಜಯ್ ಅವರು ಇಲ್ಲಪ್ಪ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆನಂತರ ಅಮಿತ್ ಶಾ ಅವ್ರ ಜೊತೆ ಮಾತನಾಡೋದಕ್ಕೆ ಸಂಪರ್ಕ ಪ್ರಯತ್ನ ಪಟ್ಟರು ಅನ್ನುವಂತ ಸುದ್ದಿಗಳು ಬಂದಿತ್ತು. ವಿಜಯ್ ಇವಾಗ ಮಾಡಬಹುದು ಅಂತ ನಾನು ಅನ್ಕೊಂಡಿದ್ದೆ. ಅಲ್ಲಲ್ಲ, ಅವಾಗಿಂತ ಇವಾಗ ಮಾಡಬಹುದು. ಅವಾಗ ಮಾಡಿದ್ರೆ ಅವರು ಇಷ್ಟು ಓಟ್ ಗೆಲ್ತಿರ್ಲಿಲ್ಲ. ಬಿಜೆಪಿ ಸೈದ್ಧಾಂತಿಕ ವಿರೋಧಿ, ಸೈದ್ಧಾಂತಿಕವಾಗಿ ಅವರು ನಮ್ಮ ಲೈನಲ್ಲಿ ಇರಲಿಲ್ಲ. ಅದರಿಂದಾಗಿ ನೀವು ಹೇಳಿರೋದು ಮಾಧ್ಯಮದಲ್ಲಿ ಬಂದಿರುವಂತ ವಿಷಯ ಅಷ್ಟೇ ಬಿಟ್ರೆ ಬೇರೆ ಎಲ್ಲಿ ನಾವು ಅದನ್ನ ಕೇಳಿದ್ದು ನನಗೆ ಗೊತ್ತಿಲ್ಲ. ಅದರಿಂದಾಗಿ ಸೊ ಇಲ್ಲಿ ಸರಿ ತಪ್ಪು ಅನ್ನೋದಕ್ಕಿಂತನೂ ಆಯಾಯ ಸಮಯದಲ್ಲಿ ಯಾವುದು ಅಂದರೆ ಕರೆಕ್ಟಾಗಿ ಅಂದರೆ ಈ ಥರ ವರ್ಕೌಟ್ ಆಗ್ಬೋದು ಅನ್ನುವಂಥದ್ದು ನಮ್ಮ ಮೇರು ನಾಯಕತ್ವಕ್ಕೆ ಅನಿಸಿದೆ. ಆ ಥರ ಕೆಲಸ ಮಾಡಿದ್ದಾರೆ. ಆದರೆ ಎಲ್ಲೂ ಕೂಡ ಅಣ್ಣಾಮಲೈ ಅವರು ಹೇಳಿದ್ದನ್ನು ಬಿಟ್ಟರು ಅನ್ನುವಂಥದ್ದು ಸರಿಯಲ್ಲ. ಯಾಕಂತ ಹೇಳಿದ್ರೆ ಅವ್ರು ಹೇಳಿದಂಗೆ MP ಎಲೆಕ್ಷನ್ ಅನ್ನ MP ಚುನಾವಣೆಯನ್ನ ನಾವು ಮಾಡಿದ್ವಿ. ಇನ್ನೊಂದು ಮಧ್ಯೆ ನೀವೇನೋ ಹೇಳಿದ್ರಿ, JDS ಅವರಿಗೆ ಕೇಳಿದ್ರಿ, ಏನಂತ ಹೇಳಿದ್ರೆ ಪ್ರಾದೇಶಿಕ ಪಕ್ಷಗಳಿಗೆ ಅಧಿಕಾರ ನೀಡುವಲ್ಲಿ ಬಿಜೆಪಿ ಕೂಡ ಹೆಲ್ಪ್ ಮಾಡಿದೆ. ಕರ್ನಾಟಕದಲ್ಲಿ ಇರ್ಬೋದು, JDS ಅವ್ರ ಜೊತೆ ನಾವು ಅಧಿಕಾರ 2 ಬಾರಿ ಮಾಡಿದ್ವಿ. ಶಿರೋಮಣಿ ಅಕಾಲಿ ಜೊತೆ ಇಲ್ಲಿ ಪಂಜಾಬ್ ಅಲ್ಲಿ ಮಾಡಿದ್ವಿ. JD ಅವರಿಗೆ 2-3 ಸಲ ನಾವು ಅಧಿಕಾರದಲ್ಲಿ ಜೊತೆಯಾಗಿದ್ವಿ. TDP ಇರ್ಬೋದು, ಶಿವಸೇನೆ ಇರ್ಬೋದು, JM ಇರ್ಬೋದು, BSP ಇರ್ಬೋದು, ಇವರೆಲ್ಲರ ಜೊತೆ ನಾವು ಅಧಿಕಾರ ಮಾಡಿದ್ವಿ. ಅವರಿಗೆ ಬಾಹ್ಯ ಬೆಂಬಲ ಇರ್ಬೋದು ಅಥವಾ ಡೈರೆಕ್ಟ್ ಆಗಿ ಅವ್ರ ಜೊತೆ ಇರ್ಬೋದು, ನಾವು ಕೂಡ ಅವರು ಬೆಳೆಯುವಲ್ಲಿ ಸಹಕಾರ ಮಾಡಿದ್ವಿ. ಅದರಿಂದಾಗಿ ನೀವು ಇವಾಗ ಏನು ಹೇಳಿದ್ರಿ, ಆ ಒಂದು ಇದು ಆರ್ಗ್ಯುಮೆಂಟ್ ಏನಿದೆ ಅದು ಕೂಡ ಇದು ಸರಿಯಲ್ಲ ಅಂತ ಹೇಳಿ. JDS ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಬೆಂಬಲವನ್ನು ಕೊಟ್ಟಿತ್ತು, ಅಂದ್ರೆ ಮೈತ್ರಿ ಇದೆ. ಕಳೆದ ಬಾರಿ ಸ್ವತಂತ್ರವಾಗಿ ಬಿಜೆಪಿ ಸಪರೇಟ್ ಆಗಿ JDS ಇತ್ತು. ಇಂತಹ ಬೆಂಬಲ ಸಿಕ್ಕಾಗಲೂ ಕೂಡ 2 ಕ್ಷೇತ್ರಗಳಲ್ಲಿ ಆಗಿರೋ ಫಲಿತಾಂಶ ನೋಡ್ತಾ ಇದ್ದೀರಿ. ಮೈತ್ರಿಗೆ ದೊಡ್ಡ ಹಿನ್ನಡೆ ಅಲ್ವಾ ಇದು? ಇಲ್ಲ, ಮೈತ್ರಿ ಅನ್ನೋದಕ್ಕಿಂತ ಈಗ ಸಾಮಾನ್ಯವಾಗಿ ಯಾವುದು ಆಡಳಿತ ಪಕ್ಷ ಇರುತ್ತೋ ಅದು ಚುನಾವಣಾ ಪೂರ್ವದಲ್ಲಿ ಈ ಹೇಳಿಕೆ ಕೊಟ್ಟು ಬಿಡಬೇಕು. ಯಾವ ಪಕ್ಷ ಆಡಳಿತದಲ್ಲಿ ಇರುತ್ತೋ ಆ ಅಭ್ಯರ್ಥಿಗಳು ಗೆಲ್ತಾರೆ, ನಾವು ಕ್ಯಾಂಡಿಡೇಟ್ ಹಾಕಲ್ಲ ಅಂತ ಸುಮ್ಮನೆ ಹೇಳ್ಬಿಡ್ಬೇಕಪ್ಪ. ಯಾಕೆ ಚುನಾವಣೆ ಮಾಡಬೇಕು? ಜೊತೆಗೆ ಏನಾಗಿದೆ ಅಂದ್ರೆ, ಈಗ ಅವ್ರ ಗ್ಯಾರಂಟಿ ವಿಷಯ ತಮಗೆ ಗೊತ್ತು. ಗ್ಯಾರಂಟಿ ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ, 2,000 ರೂಪಾಯಿನ ಕೊಡಬೇಕು ಅಂದ್ರೆ ಒಂದು 3 ತಿಂಗಳು ಬ್ಯಾಲೆನ್ಸ್ ಉಳಿಸ್ಕೊಳ್ತಾರೆ. 3 ತಿಂಗಳು ಬ್ಯಾಲೆನ್ಸ್ ಉಳಿಸ್ಕೊಂಡು ಯಾವ ಚುನಾವಣೆ ಸಂದರ್ಭ ಬರ್ತೋ ಆ ಟೈಮ್ ಒಟ್ಟಿಗೆ ಇದೊಂಥರ ಈಸಿ ಲೀಗಲ್ ಆಗಿ ಡಿಸ್ಟ್ರಿಬ್ಯೂಟೇಷನ್. ಆಕ್ಚುಲ್ ಆಗಿ ಅದು ಕಾನೂನು ವಿರುದ್ಧವಾದದ್ದು. ಆದ್ರೆ ಇವ್ರು ಏನ್ ಮಾಡಿದ್ರೆ 3 ತಿಂಗಳನ್ನ ಉಳಿಸ್ಕೊಡೋದು, ಒಟ್ಟಿಗೆ 6,000 ರೂಪಾಯಿ ಮಹಿಳೆಯರಿಗೆ ಕೊಡೋದು. ಇದನ್ನ ಯಾರು ತಡೆಯಕ್ಕಾಗಲ್ಲ. ಕಾನೂನಲ್ಲಿ ಅವಕಾಶನೇ ಮಾಡ್ಕೊಂಡಿರೋ, ಅವರೇ ತಗೊಂಡು ಬಂದಿರೋ ಅಂತ ಒಂದು ರೀತಿ ಆಗಿರೋದ್ರಿಂದ ಅವ್ರಿಗೆ ಸುಲಭವಾಗಿದೆ. ಆಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು, ಇವರು ಸಿದ್ದರಾಮಯ್ಯನವರು ಹೇಳೋದು ಹೈಂದ ನಾಯಕ ಅಂತ ಹೇಳ್ತಾರೆ. ಹೈಂದ ನಾಯಕ ಅಂತ ಹೇಳ್ಕೊಂಡು ದಾವಣಗೆರೆನಲ್ಲಿ ಏನ್ ಮಾಡಿದ್ರು,
ಒಬ್ಬ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಸಂದರ್ಭದಲ್ಲಿ ಸರ್ ನಾನು ಬರ್ತೀನಿ ಕುಮಾರ್ ಅವರೇ ಅವ್ರಿಗೆ ಬಿಡಿ. ಕುಮಾರ್ ಅವರೇ ಬರ್ತೀನಿ ಸರ್ ನಾನು ಬರ್ತೀನಿ ಕುಮಾರ್ ಅವರೇ ಬರ್ತೀನಿ ನಾನು ಬರ್ತೀನಿ ಆ ವಿಚಾರಕ್ಕೆ ಬರ್ತೀನಿ ಅವ್ರು ಬಿಟ್ಬಿಡಿ ಸರ್, ಅವ್ರು ಮಾತಾಡಿ ಬೇಜಾರಾಯ್ತು ಅಂತ ಕುಮಾರ್ ಅವರೇ ಇರಿ ಕುಮಾರ್ ಅವರೇ ನಂಗೆ ಸಮಯ ಇಲ್ಲ. ಬರ್ತೀನಿ ಕುಮಾರ್ ಅವರೇ ಇವ್ರದೇ ಭಾವ ಅಲ್ಲ. ಟಿಕೆಟ್ ಕೊಡದೆ ಬಿಜೆಪಿ ಟಿಕೆಟ್ ಕೊಡ್ಸಿ ನಾನು ಕೇಳಿಸ್ಕೊಳ್ಳಿ. ಗೆಲ್ಲಿಸ್ತಾರೆ. ಇವ್ರು ಇರಿ. 2018ರಲ್ಲಿ ಕಾಂಗ್ರೆಸ್ ಗೆದ್ದಿತ್ತಲ್ಲ, ಅವತ್ತು ನೀವು ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡ್ರಿ. ಕುಂದಗೋಳದಲ್ಲಿ ಶಿವಳ್ಳಿ ಮೃತಪಟ್ರಲ್ಲ, ಅವತ್ತು ಜೆಡಿಎಸ್ ಯಾರಿಗೆ ಸಪೋರ್ಟ್ ಮಾಡಿತ್ತು? ಇದು ಅವತ್ತು ಕಾಂಗ್ರೆಸ್ ಯಾರಿಗೆ ಸಪೋರ್ಟ್ ಮಾಡಿತ್ತು? ಜೆಡಿಎಸ್ ಸಪೋರ್ಟ್. ಅವತ್ತೇನಾಗಿತ್ತು ಬೆಳವಣಿಗೆಗಳು? ಸಿಂದಗಿಯಲ್ಲಿ ಬೈ ಎಲೆಕ್ಷನ್ ಆಯ್ತು. ಪ್ಲೀಸ್ ಇರಿ. ಸಿಂದಗಿಯಲ್ಲಿ ಬೈ ಎಲೆಕ್ಷನ್ ಆಯ್ತು, ಅವತ್ತಾರಿಗೆ ಸಪೋರ್ಟ್? ಪಾಯಿಂಟ್ ಎತ್ತಿದ್ರಿ. ನಾವು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಇವ್ರ ನಾಯಕರು ರಾಜ್ಯಸಭಾ ಮೆಂಬರ್ ಅಲ್ಲ. ನಾವು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಇವ್ರು ಪ್ರಧಾನ. ನಿಮ್ಮ ಮೈತ್ರಿ ಇದ್ದಾಗ ಒಂದು ರಾಜಕಾರಣ, ನಿಮ್ಮ ಮೈತ್ರಿ ಇದ್ದಾಗ ಒಂದು ರಾಜಕಾರಣ. ಡಬಲ್ ಸ್ಟ್ಯಾಂಡರ್ಡ್ ಆಯ್ತು ನಮ್ಮ ಪಾಂಡ್ಯರವರು. ರಾಜಕೀಯ ಪಕ್ಷದ ಜೊತೆ ಸಂಬಂಧ ಚೆನ್ನಾಗಿರೋದಿಲ್ಲ. ನಿಮಗೆ ಗೊತ್ತಿದೆಯಾ? ಈಗ ನಾವು ಪಾಯಿಂಟಿಗೆ ಬರೋಣ. ಕುಮಾರ್ ಅವರೇ, ಪರ್ಸನಲ್ ವಿಷಯ ತಮಿಳುನಾಡು ಅನ್ನುವಂತ ಒಂದು ರಾಜ್ಯ 1952ರಿಂದ 1967 ತನಕ ಕಾಮರಾಜ್ ಅವರು ಇದ್ದಂತಹ ಸಮಯದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದಂತಹ ರಾಜ್ಯ ಸರ್. ಯಾವಾಗ ಕಾಮರಾಜ್ ಅವರನ್ನು ನೀವು ರಾಷ್ಟ್ರ ರಾಜಕಾರಣಕ್ಕೆ ತೆಗೆದುಕೊಂಡು ಹೋಗ್ತೀರಿ, ಅದೇ ಕಾಮರಾಜ್ ಅವರು ಒಬ್ಬ ವಿದ್ಯಾರ್ಥಿ ನಾಯಕನ ಎದುರುಗಡೆ ಚುನಾವಣೆ ಸೋಲ್ತಾರೆ. ಪ್ಲೀಸ್ ಸರ್, ನಾನು ಬರ್ತೀನಿ ಪಾಯಿಂಟಿಗೆ ಬರ್ತೀನಿ. ಇವತ್ತು ವೆಸ್ಟ್ ಬೆಂಗಾಲ್ ನಾನು ಪಾಯಿಂಟಿಗೆ ಬರ್ತೀನಿ. ಕುಮಾರ್ ಅವರೇ ಕೇಳಿ. ಕಾಮರಾಜ್ ಅವರು ಒಬ್ಬ ವಿದ್ಯಾರ್ಥಿ ನಾಯಕನ ಎದುರುಗಡೆ ಚುನಾವಣೆಯನ್ನು ಹೀನಾಯವಾಗಿ ಸೋತ ನಂತರ ಅಲ್ಲಿಂದ ಇಲ್ಲಿಯ ತನಕ ನಿಮಗೆ ತಮಿಳುನಾಡಲ್ಲಿ ಒಬ್ಬ ಕಾಂಗ್ರೆಸ್ ನಾಯಕತ್ವವನ್ನು ಹುಡುಕೋದಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲಿಂದ ಮಾತಾಡ್ತಾ ಇರೋದು? ನಾನು 1967 ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಲ್ಲಿಂದ ನೀವು ಪರ್ಯಾಯ ನಾಯಕತ್ವವನ್ನು ಕಟ್ಟುವ ಪ್ರಯತ್ನವನ್ನು ತಮಿಳುನಾಡಿನಲ್ಲಿ ಮಾಡಲಿಲ್ಲ. ಅದರ ಬದಲಾಗಿ DMKನೋ AIDMK ಜೊತೆಗೆ ಒಳ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರಿ. ಇದು ಇವತ್ತಿನ ಫಲಿತಾಂಶಕ್ಕೆ ಕಾರಣನಾ? ಅಷ್ಟೊತ್ತಿಗಾಗಲೇ ಭಾಷಾ ಚಳುವಳಿ ಮತ್ತೆ ದ್ರವಿಡಿಸಂನ ಚಳುವಳಿ ತಮಿಳುನಾಡಲ್ಲಿ ಉತ್ತುಂಗಕ್ಕೆ ಬಂದಿದ್ದಂತ ಸಂದರ್ಭ ಅದು. ರಾಷ್ಟ್ರ ರಾಜಕಾರಣವನ್ನ ನಾವು ನೇರವಾಗಿ ಒಪ್ಕೊಳ್ಳೋದಾದ್ರೆ ನಮ್ಮ ರಾಜ್ಯಕ್ಕೆ ಭಾಷಾವಾರು ಮತ್ತು ನಮ್ಮ ದ್ರವಿಡಿಸಂಗೆ ಪೆಟ್ಟು ಬೀಳುತ್ತೆ ಅಂತ ಹೇಳಿ ಅವರು ಪ್ರಾದೇಶಿಕ ಪಕ್ಷದ ಜೊತೆಗೆ ಮಾಡಿಕೊಂಡು ನಾವು ಇಲ್ಲೇ ನಮ್ಮದೇ ಆಡಳಿತ, ದೇಶ ನಮ್ಮ ಕಡೆ ನೋಡಬೇಕು ಅನ್ನೋ ನಿರ್ಧಾರ ತೆಗೆದುಕೊಂಡಿದ್ದ ಕಾರಣ ಅದಾದದ್ದು. ಮತ್ತಿಲ್ಲೇನೋ ಬೇರೆ ಏನೇನೋ ರಾಜಕೀಯ ಇದೆಲ್ಲ ಬೇಡವಾ? ಬೇಕು ಸರ್. ಒಂದೇ ನಿಮಿಷ. ಆಲೋಚನೆ ಕಾಂಗ್ರೆಸ್ ನಾನಿದನ್ನ ಪ್ರಜ್ಞಾಪೂರ್ವಕವಾಗಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಒಂದು ಭಾಷೆಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ನೀಡಿದಂತ ಸಂದರ್ಭದಲ್ಲಿ ಅವರ ಭಾಷೆಯನ್ನ ಎಷ್ಟು ಪ್ರಬಲವಾಗಿ ಕಟ್ಟು ಬೆಳೆಸಿ ಅವ್ರ ರಾಜ್ಯವನ್ನ ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇರಲಿ ತಮ್ಮ ರಾಜ್ಯಕ್ಕೆ ಬರಬೇಕಾಗಿರೋದನ್ನ ಎಷ್ಟು ಉಪಯುಕ್ತತೆಯಿಂದ ಅಲ್ಲಿಯೇ ಪ್ರಾದೇಶಿಕ ಪಕ್ಷ ಕೆಲಸ ಮಾಡಬೇಕು ಅಂತ ಅವ್ರೇನು ಆಲೋಚನೆ ಗಟ್ಟಿ ಮಾಡ್ಕೊಂಡಿದ್ರು. ಕರ್ನಾಟಕಕ್ಕೆ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಮೊನ್ನೆ ಕೊಡೋ ತನಕ ಒಂದು ನಿಮಿಷ 50 ಲಕ್ಷ ರೂಪಾಯಿ ಕನ್ನಡ ಶಾಸ್ತ್ರೀಯ ಭಾಷೆ ಸ್ಥಾನಕ್ಕೆ 50 ಲಕ್ಷ ರೂಪಾಯಿ ಕೊಡ್ತಾರೆ. ಒಂದು ನಿಮಿಷ ಇರಿ, ಇದು ಚುನಾವಣೆಗಳಲ್ಲೂ ಬರುತ್ತೆ ವಿಷಯ. ಅದೇ ಕಾರಣಕ್ಕಾಗಿ ರಾಜೀವ್ ಗಾಂಧಿ ಸರ್ಕಾರ ಮತ್ತು ಇಂದಿರಾ ಗಾಂಧಿ ಸರ್ಕಾರದ ವಿರುದ್ಧ ತಮಿಳುನಾಡಲ್ಲಿ ಆಕ್ರೋಶಗಳು ಬಂದಿದೆ. ಆ ಕಾರಣಕ್ಕಾಗಿ
ಸರ್ ಇರಿ ಸರ್ ಸರ್, ಈ ತರ ಇರಿ debate ಸರ್ ಆಗೋದು ಪ್ಲೀಸ್ ಬರೋಕ್ಕೆ ಪ್ಲೀಸ್ ನೋಡಿ ಬಿಡ್ರಿ Please. ಇದು ಚುನಾವಣಾ ರಾಜಕಾರಣ ಭಾರತ ದೇಶದ ಸಾಂಸ್ಕೃತಿಕ ಇತಿಹಾಸ ಮಾತಾಡದೆ ಯಾವ್ದ್ರಿ ಚುನಾವಣೆ Okay. ಒಂದ್ ನಿಮಿಷ ಇರ್ರಿ ನೋಡಿ ಸರ್ ಯಾರ್ ಮಾತು ಒಂದ್ ನಿಮಿಷ ಇರಿ ಅವ್ರ ಎಲ್ಲಾ ಮಾತುಗೂ ಬರ್ತೀನಿ. ಬರ್ತಾರೆ. ನೋಡಿ ಒಂದು ಮೃತ ಭಾಷೆ ಸಂಸ್ಕೃತಕ್ಕೆ 500 ಕೋಟಿ ದುಡ್ಡು ಕೊಡ್ತಾರೆ ಯಾವ್ದ್ರಿ ಮೃತ ಭಾಷೆ? ಮೃತ ಭಾಷೆ ಏನ್ ಮಾತಾಡ್ತೀರಿ ಸಂಸ್ಕೃತ ನೀವು? ಮೃತ ಭಾಷೆ ಏನ್ ಮಾತಾಡ್ತೀರಿ? ಈ ದೇಶದ ತಿರಸ್ಕೃತ ಭಾಷೆ ಆ? ಈ ಯಾರ್ ದೇಶದ ತಿರಸ್ಕಾರ ತಿರಸ್ಕೃತ ಮಾಡಿದ್ದಾರೆ? ಭಾಷೆ ಯಾರ್ ತಿರಸ್ಕಾರ ಮೃತ ಭಾಷೆ ಅದು ನಾಗಪುರದ ಭಾಷೆ ನಮ್ಮದಲ್ಲ ಎಂತ ಆರ್ಯರ ಭಾಷೆ ನಮ್ಮದಲ್ಲ ಕೃಷ್ಣ ಮರಿಯಂಕ ನೋಡಿ Okay, ಕನ್ನಡ fine, fine, okay. ಕನ್ನಡ ಭಾಷೆಗೆ Okay, okay. 50 ಲಕ್ಷ ಮೃತ ಭಾಷೆಗೆ 500 ಕೋಟಿ ಕೃಷ್ಣ ಮರಿಯಂಕ ಏನ್ರಿ ದುರಂತ 2024 ಈ ದೇಶದಲ್ಲಿ ಲೋಕಸಭಾ ಚುನಾವಣೆಗೆ ಅದಕ್ಕೆ ಬಿಜೆಪಿಯನ್ನು Okay, ಹೊರಗಿಡಬೇಕು ಅಂತ ನಾವು ಹೇಳ್ತಾ ಇರೋದು ಬರ್ತೀನಿ. ಕೃಷ್ಣ ಮರಿಯಂಕ ಅವರೇ 2024 ಲೋಕಸಭಾ ಚುನಾವಣೆಯ ನಂತರ ಒಂದು ದೊಡ್ಡ ಹಿನ್ನಡೆ ಆಗಿತ್ತು NDAಗೆ, ಒಂದು ಸೆಟ್ ಬ್ಯಾಕ್ ಆಗ್ಬಿಟ್ಟಿತ್ತು. ನೋಡಿ ಮುಖ್ಯ ವಿಷಯವನ್ನ ದಾರಿ ತಪ್ಪಿಸಬೇಡಿ ದಯಮಾಡಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಇಂಥ ವಿಷಯಗಳು ಪ್ರಮುಖ ಆಗುತ್ತೆ ತಮಿಳುನಾಡಲ್ಲಿ ಸರ್ ನಾನು ದಾರಿ ತಪ್ಪಿಸ್ತಾ ಇದ್ದೀನಿ. ಕಾವೇರಿ ನೀರಿನ ಸರ್, ವಿಷಯ ನಾನ್ ದಾರಿ ಆಗಿರ್ಬೋದು, ತಪ್ಪಿಸ್ತಾ ಇರೋ ವಿಚಾರ ಯಾವುದು? ತಮಿಳರ ವಿಷಯ ಆಗಿರಬಹುದು ಸರ್ ನನ್ನ ಮಾತು ಕೇಳಿಸ್ಕೊಳ್ಳಿ ಸರ್. ಸರಿ, ನಾನು ಅವ್ರ ಪ್ರಶ್ನೆ ಕೇಳ್ತಿದ್ದೀನಿ. ಸೆಟ್ ಬ್ಯಾಕ್ ಆಗಿತ್ತು ಸರ್. ಕಾಂಗ್ರೆಸ್ ಒಂದು ದೊಡ್ಡ ಮಟ್ಟದ, ಅಂದ್ರೆ ಕಳೆದ ಬಾರಿ ಒಂದು ಅಧಿಕೃತ ವಿರೋಧ ಪಕ್ಷವೂ ಆಗಿಲ್ಲದಂತಹ ಕಾಂಗ್ರೆಸ್ ಲೋಕಸಭೆಯಲ್ಲಿ ಈ ಬಾರಿ ಅಧಿಕೃತ ಕಾಂಗ್ರೆಸ್ ವಿರೋಧ ಪಕ್ಷ ಆಗಿದೆ. ಒಂದೇನೋ ದೊಡ್ಡ ಹೈ ಪಿಚ್ ಸಿಗ್ತಾ ಇದೆ ಕಾಂಗ್ರೆಸ್ ಅಂತ ಮನೋಭಾವಗಳು ಬರ್ತಾ ಇತ್ತು. ಆದ್ರೆ ನೀವು ನೋಡಿ, ಲೋಕಸಭಾ ಚುನಾವಣೆ ಆದ ನಂತರ ಅವರು ಗೆದ್ದಿರುವಂತಹ ರಾಜ್ಯಗಳು, ದೊಡ್ಡ ದೊಡ್ಡ ರಾಜ್ಯಗಳನ್ನು ಗೆಲ್ಲೋ ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ. ಇದು ಬೂಸ್ಟರ್ ಡೋಸಾ ಬಿಜೆಪಿಗೆ? ಬೂಸ್ಟರ್ ಡೋಸ್ ಅಂದರೆ ಈಗ ಕೆಲವು ತಪ್ಪುಗಳು ಆವಾಗ NDAಯಿಂದ ಆಗಿದೆ. ಯಾವಾಗ ಹಳೆಯ ಅಲೈಸ್ನ ಕಳ್ಕೊಂಡಿರೋದ್ರಲ್ಲಿ ಒಂದಷ್ಟು ಕಳ್ಕೊಂಡ್ರು. ಯಾವುದು ಈಗ 2026 ಇವಾಗ ಹಾಗೆ ಕಳೆದ ಬಾರಿಯಲ್ಲಿ ಯಾರ್ಯಾರು ಅಲೈಸ್ ಇದ್ರು ಅವರು ಒಂದಷ್ಟು ಜನ ಹೊರಗಡೆ ಹೋದರು. ಸೊ ಅದು ಸ್ವಲ್ಪ ಯೋಚನೆ ಮಾಡಿ NDA ತಿರ್ಗಾ ರೀವರ್ಕ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಶಿವಸೇನಾ ಇರ್ಬೋದು, ಯಾವ ಮಹಾರಾಷ್ಟ್ರದಲ್ಲಿ ಅಲ್ಲ ಆಯ್ತಲ್ವ. ಸೊ ಅದೆಲ್ಲ ಚೇಂಜಸ್. ಅದು ಈಗ ಪಾಲಿಟಿಕ್ಸ್ನಲ್ಲಿ ಪರ್ಮನೆಂಟ್ ಫ್ರೆಂಡ್ಸು ಒಬ್ಬೊಬ್ಬರದ್ದು ಅಬ್ಜೆಕ್ಟಿವ್ ಅಂತ ಇರುತ್ತೆ. ಕಾಂಗ್ರೆಸ್ ಅವರು ಈ ತರಹ ಆಡಳಿತ ಕೊಡಬೇಕು, ಇದರಿಂದ ಭಾರತ ಸಮೃದ್ಧಿ ಆಗುತ್ತೆ ಅಂತ ಕಾಂಗ್ರೆಸ್ ಅವರು ಒಂದು ಹೇಳ್ತಾರೆ. BJP ಅವರೇನು ಹೇಳ್ತಾರೆ, ನೇಷನ್ ಫಸ್ಟ್ ಅನ್ನೋ ಒಂದು ಥೀಮ್ ಇಟ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಎಲ್ಲರದು ಒಂದೇ ಥರ ಗೋಲ್ ಇದ್ದಿದ್ರೆ ಈಗ ಹಲವಾರು ಬೇರೆ ಬೇರೆ ಮಲ್ಟಿ ಪಾರ್ಟಿ ಇರ್ತಾ ಇರಲಿಲ್ಲ ಸಿಸ್ಟಮು, ಎಲ್ಲರೂ ಜೊತೆಗೆ ಇರ್ಬೋದಾಗಿತ್ತು. ಆದರೆ ಅಪ್ರೋಚ್ ಬೇರೆ ಇರೋದ್ರಿಂದ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಆ್ಯಂಡ್ ಟೈಮಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಪಾಲಿಟಿಕ್ಸ್. ಈಗ JDS BJP ಅವರು ಬೇರೆ ಬೇರೆ ಇದ್ದರು, ಇವಾಗ ಜೊತೆಗೆ ಸೇರಿದ್ದಾರೆ. ಇದು ಇಟ್ ಈಸ್ ಅ ಸೈಕ್ಲಿಕಲ್. ಇದು NDA ಕೂಡ ಆಗಿರೋ ತಪ್ಪನ್ನು ಅರ್ಥಕೊಂಡು ತಿರ್ಗಾ ಸ್ಟೇಟಲ್ಲಿ ಯಾರ್ಯಾರಿಗೆ ಏನೇನು ಮಾಡ್ಬೇಕಂದ್ರೆ ಪ್ರಾದೇಶಿಕ ಭಾಷೆಗಳು, ಪ್ರಾದೇಶಿಕ ಪಾರ್ಟಿಗಳಿಗೂ ಇದು ಸಂಬಂಧ ಇಟ್ಟುಕೊಂಡು ಈಗ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಹಾರದ ಅದೊಂದು ಒಂದು ನಿದರ್ಶನ. ಅದು ಹೇಗೆ ನಿತೀಶ್ ಕುಮಾರ್ ಅವ್ರನ್ನ ಲಾಸ್ಟ್ ಟೈಮ್ CM ಮಾಡಿ ಅಲ್ಲಿಂದ ತೆಗೆದು ರಾಜ್ಯಸಭಾ MP ಮಾಡೋ ಥರ ಮಾಡಿ ಅಲ್ಲಿ ಅವ್ರು BJP ಎವ್ರಿಥಿಂಗ್ ಇಸ್ ಅ ಟ್ಯಾಕ್ಟಿಕಲ್ ಮೂವ್. ಪಾಲಿಟಿಕ್ಸ್ನಲ್ಲಿ ದೇರ್ ಆರ್ ನೋ ಪರ್ಮನೆಂಟ್ ಫ್ರೆಂಡ್ಸ್ ಆಸ್ ಲಾಂಗ್ ಆಸ್ ಇಟ್ ಈಸ್. ನನ್ನ ಕುತೂಹಲ ಇರೋದು ಸರ್, ಈ ಬಿಜೆಪಿ ಪಶ್ಚಿಮ ಬಂಗಾಳ ಅನ್ನುವಂತಹ ರಾಜ್ಯವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಯ್ತಲ್ಲ, ಹೌ ಇಟ್ ಈಸ್ ಪಾಸಿಬಲ್? ಈಗ ನಿಮ್ದು ಆಶ್ಚರ್ಯ ಆಗ್ಬೋದು, 74 ವರ್ಷ ತಗೊಂಡಿದೆ ಬಿಜೆಪಿ ಫಸ್ಟ್. ನಾನು ಅವಾಗ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾ ಇದ್ದೆ, 1952 ಲೋಕಸಭಾ ಚುನಾವಣೆಯಲ್ಲಿ 3 ಸ್ಥಾನವನ್ನು ಗೆದ್ದಿದ್ದಂತಹ ಇವರ ಪಾರ್ಟಿ ಅದರಲ್ಲಿ 2 ಕ್ಷೇತ್ರಗಳನ್ನ ಇದೇ ಪಶ್ಚಿಮ ಬಂಗಾಳದಲ್ಲಿ ಗೆಲ್ತಾರೆ. ಆದ್ರೆ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ 1947ರಿಂದ 77 ತನಕ ಕಾಂಗ್ರೆಸ್, 77ರಿಂದ 2011 ತನಕ ಎರಡರಂಗ ಪಾರ್ಟಿಗಳು, ಜ್ಯೋತಿ ಬಸು ಆಗಿರ್ಬೋದು ಅವಾಗಲೇ ಅವರ ಪಾರ್ಟಿಗಳು, ಎಡಪಕ್ಷಗಳು. ಅದಾದ ನಂತರ ತೃಣಮೂಲ ಕಾಂಗ್ರೆಸ್, ಇವತ್ತು ಬಿಜೆಪಿ. ಅಂದ್ರೆ ಪಶ್ಚಿಮ ಬಂಗಾಳ 4 ಪಾರ್ಟಿಗಳನ್ನ ನೋಡ್ತಾ ಇದೆ ಅಂತ ನನಗೆ ಇರ್ಬೋದು. ಅದರದ್ದು ಕಾರಣಗಳಿದೆ, ಬಲವಾದ ಕಾರಣಗಳಿದೆ. ನಾನು ಬೆಳಗಿನ ಅದನ್ನು ಸ್ವಲ್ಪ ಶೇರ್ ಮಾಡಿದೆ. ನರೇಟಿವ್ಸ್ ಇದೆಯಲ್ಲ, ನರೇಟಿವ್ಸ್ ಕೂಡ ಚೇಂಜ್ ಆಗಿದೆ. ಅಂದರೆ ಯಾವುದು, ಫಾರ್ ಎಕ್ಸಾಂಪಲ್ ಈಗ ಒಂದು ಹಿಂಗೆ ಸ್ಟ್ರಾಂಗ್ ನೆರೆಟಿವ್ ಬೆಳಗ್ಗೆ ಹೇಳಿಲ್ಲ, ಅವ್ರು ಇವಾಗ ಹೇಳ್ತೀನಿ. ವೆಸ್ಟ್ ಬೆಂಗಾಲ್ ಜನಕ್ಕೆ, ಬೆಂಗಾಲೀಸ್ಗೆ ಯಾವುದು ಬೆನಿಫಿಟ್ಸು ಸ್ಕೀಮ್ಸು ತಲುಪಬೇಕಾಗಿತ್ತೋ ಅದು ಇಮಿಗ್ರೆಂಟ್ಸ್ಗೆ, ನುಸುಳಿಕೋರರಿಗೆ ಸೇರ್ತಾ ಇದೆ ಅನ್ನೋದೊಂದು ಬಲವಾದ ನರೇಟಿವ್ ಒಂದು ಸ್ಟಾರ್ಟ್ ಮಾಡಿದ್ರು ಈ ಸಲ. ಆವಾಗ ಏನು ಮಾಡಿದ್ರು, ಇದಲ್ಲಿ ಮುಸ್ಲಿಮ್ಸ್ ಅವರು, ಇನ್ನೊಬ್ಬರು, ಹಿಂದುಳಿದವರು ಎಲ್ಲರೂ ಯೋಚನೆ ಮಾಡಿದ್ದಾರೆ.
ಅದರಲ್ಲಿ ಏನಾಗಿದೆ, ನಮಗೆ ಬರಬೇಕಾಗಿರೋ ಸ್ಕೀಮ್ನ ಹೊರಗಿಂದ ಬೇರೆ ದೇಶದಿಂದ ಬಂದಿರೋರು ತಗೊಳ್ತಾ ಇರೋದು, ಇದು ಇಸ್ ಆಲ್ಸೋ ಅನದರ್ ಇಂಪಾರ್ಟೆಂಟ್ ಥಿಂಗ್. ಈ ನರೇಟಿವ್ ಆಫ್ BJP ಎಸ್ ಕ್ಲಿಕ್ಡ್ ಇನ್ ದಿಸ್ ಎಲೆಕ್ಷನ್ ಅಂತ ನನ್ನ ಭಾವನೆ. ಯಾಕೆಂದರೆ ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಹಿಂದುತ್ವ ಆಗಲ್ಲ, ಅದೆಲ್ಲ ಆಗಲ್ಲ. ಬೆಂಗಾಲಲ್ಲಿ, ವೆಸ್ಟ್ ಬೆಂಗಾಲ್ ಸಾಧ್ಯವೇ ಇಲ್ಲ. ಎಲ್ಲ ಭಾಳ ಇಂಟೆಲಿಜೆಂಟ್ ಜನ ಅಲ್ಲಿರೋದು. ಆದ್ದರಿಂದ ನಾನು ಕೇಳಿದ್ರೆ ನರೇಟಿವ್ ಅಂದರೆ ಈ ಸ್ಕೀಮ್ಗಳು, ಬೆನಿಫಿಟ್ಸು, ಅಫ್ಕೋರ್ಸ್ ಕರಪ್ಷನ್ನು, ಆ್ಯಂಟಿ ಇನ್ಕಂಬೆನ್ಸಿ, ಅದೆಲ್ಲ ಒಂದು ಸೈಡ್ ಆದರೆ, ಒನ್ ಆಫ್ ದ ಸ್ಟ್ರಾಂಗ್ ನರೇಟಿವ್ಸ್ ದಟ್ ನಿಮಗೆ ಸೇರಬೇಕಾಗಿರೋ ಸ್ಕೀಮ್ಗಳು, ಬೆನಿಫಿಟ್ಸು ಹೊರಗಿಂದ ದೇಶ ಬಂದಿರೋರು 90 ಲಕ್ಷ ಜನ ಇರ್ಬೋದು, ಇನ್ನೊಬ್ರು ಇರ್ಬೋದು, ಒಟ್ಟಿನಲ್ಲಿ SIR ಅಲ್ಲಿ ಗೊತ್ತಾಗುತ್ತದು. SIR ಅಲ್ಲಿ 90 ಲಕ್ಷ ಜನ ಡಿಲೀಟ್ ಆಗಿರೋದು, ಯಾರು ಎಷ್ಟು ಜನ ಇದರಲ್ಲಿ ನುಸುಳಿಕೋರರು ಎಷ್ಟು ಜನ ಇದ್ದಾರೆ, ಇಮಿಗ್ರೆಂಟ್ಸ್ ಎಷ್ಟು ಜನ ಇದ್ದಾರೆ ಅನ್ನೋದು ಇನ್ನು ಬರೋ ದಿನಗಳಲ್ಲಿ ಗೊತ್ತಾಗ್ತದೆ. ಅವ್ರಿಗೆ ಸೇರ್ಬೇಕಾಗಿರೋ ಇದು ಬೇರೆಗೆ ಸಿಗ್ತದೆ ಅಂದರೆ ಜನ ಗಾಟ್ ಕನ್ವಿನ್ಸ್ಡ್ ಅಬೌಟ್ ಇಟ್. ಈ ಕನ್ವಿನ್ಸ್ ಮಾಡಿದ ಮೇಲೆ BJP ಓಟ್ ಹಾಕಿರ್ಬೋದು ಅಂತ ನನ್ನ ಭಾವ. 1957ರಲ್ಲಿ ದೇಶದಲ್ಲೇ ಮೊಟ್ಟ ಮೊದಲ ಕಮ್ಯುನಿಸ್ಟ್ ಸರ್ಕಾರ ಕೇರಳದಲ್ಲಿ ರಚನೆ ಆಗಿತ್ತು. ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ 2026ರಲ್ಲಿ LDF ಅಧಿಕಾರ ಪತನ ಆಗುವ ಮುಖಾಂತರ ಇಡೀ ದೇಶದಾದ್ಯಂತ ಕಮ್ಯುನಿಸ್ಟ್ ಆಡಳಿತ ಇವತ್ತಿಗೆ ಮುಗಿದು ಹೋಗಿದೆ. ಶುರುವಾಗಿದ್ದು ಅಲ್ಲೇ, ಅಂತ್ಯವಾಗಿದ್ದು ಕೂಡ ಅಲ್ಲೇ. ಅದನ್ನು ನಾವು ಗಮನಿಸಬೇಕು. ರತನ್ ಪೂಜಾರಿ ಅವರೇ, ಕೇರಳದಲ್ಲಿ ಪ್ರಚಾರ ಮಾಡಿ ಬಂದಿದ್ರಿ. ರಾಜೀವ್ ಚಂದ್ರಶೇಖರ್ ಅವರನ್ನ BJP ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ ನಂತರ ಒಂದು ಬೂಸ್ಟ್ ಸಿಗಬಹುದು ಕೇರಳದಲ್ಲಿ ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಕಳೆದ ಬಾರಿ 1 ಲೋಕಸಭಾ ಕ್ಷೇತ್ರವನ್ನು ಕೂಡ ನೀವು ಗೆದ್ದಿದ್ರಿ. ತಿರುವನಂತಪುರಂ ಸ್ಥಳೀಯ ಚುನಾವಣೆಗಳಲ್ಲಿ ಗೆದ್ರಿ, 50 ಸ್ಥಾನ ಗೆದ್ದು ನಿಮ್ಮ ಮೇಯರನ್ನು ಮಾಡ್ಕೊಂಡಿದ್ರಿ. ಯಾಕೆ ಸಾಧ್ಯ ಆಗ್ತಿಲ್ಲ ಕೇರಳ? ಇಲ್ಲ, ಬರುವ ದಿನಗಳಲ್ಲಿ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಾನು ಅಲ್ಲಿ 13 ದಿನ ಇದ್ದೆ, ಪಾಲಕ್ಕಾಡಲ್ಲಿ ಕ್ಯಾಂಪೇನಲ್ಲಿದ್ದೆ 13 ದಿನ. ಏನಂತ ಹೇಳಿದ್ರೆ ಅಲ್ಲಿ ನಮ್ಮದು ಕ್ಯಾಡರು ಮೊದಲು ಇರಲಿಲ್ಲ. ಎಲ್ಲೋ ಒಂದು ಕಡೆ BJPಗೆ ಒಂದಿಷ್ಟು ಟಚಬಲ್ ಸ್ಟೇಟ್ಸ್ ಅಂತ ಒಂದಿಷ್ಟಿತ್ತು. ಯಾವುದು ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಜಮ್ಮು ಕಾಶ್ಮೀರ ಇರ್ಬೋದು, ಇದು ಯಾವುದು ನಮ್ಮ ಆಂಧ್ರ ಪ್ರದೇಶ, ಇದೆಲ್ಲ ಇರ್ಬೋದು. ಅಲ್ಲೇ ಅಂತ ಹೇಳಿದ್ರೆ BJP ಬರಲ್ಲ ಅಂತ ಕರ್ನಾಟಕ ತುಂಬಾ ವರ್ಷದಿಂದ ಅಧಿಕಾರದಲ್ಲಿದೆ, 2 ಬಾರಿ ಮಾಡಿದ್ದೀವಿ, ಸ್ವತಂತ್ರವಾಗಿ ಬಂದಿಲ್ಲ ಅನ್ನೋದನ್ನ ಒಪ್ಕೊಳ್ಳಿ. ಆದ್ರೆ ಇಲ್ಲಿ ನೀವು ಇವಾಗ ವೆಸ್ಟ್ ಬೆಂಗಾಲಲ್ಲಿ ಇವಾಗ ಬಂತು ಅಂತ ಹೆಂಗೆ ಅಂತ ಅವ್ರಿಗೊಂದು ಪ್ರಶ್ನೆ ಕೇಳಿದ್ರಿ. ಆದರೆ ಇದರ ತಯಾರಿ 2014ರಲ್ಲಿ ಯಾವಾಗ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೋ, ಆ ನಂತರ ಅಮಿತ್ ಶಾ ಅವರು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೋ, ಅಲ್ಲಿಂದನೇ ಶುರುವಾಗಿತ್ತು. 2016ರಿಂದಲೇ ಮುಂದೊಂದು ದಿನ, ಇವತ್ತಾಗಲ್ಲ ಅಂತ ಗೊತ್ತು. ನೀವು 2016 ಹೇಳ್ತಾ ಇದ್ದೀರಿ. ಅಲ್ಲಲ್ಲ, 1975ರಲ್ಲಿ ತುರ್ತು ಪರಿಸ್ಥಿತಿ ಆದಂತಹ ಸಮಯದಲ್ಲೇ ಶುರುವಾಗಿತ್ತು. ಅಲ್ಲಲ್ಲ, ನಾನು ಇವಾಗ ಇತ್ತೀಚಿಂದ ಹೇಳೋದಾದ್ರೆ 2016ರಲ್ಲಿ ನಾವು ಅಲ್ಲಿ ವಿಸ್ತಾರಕರನ್ನ ಕಳಿಸೋದಿರ್ಬೋದು, ಆನಂತರ ಸಂಘಟನಾ ಕಾರ್ಯದರ್ಶಿಗಳಲ್ಲಿ ಹೋಗಿ ಮೊಕ್ಕಾಂ ಹೂಡೋದಿರ್ಬೋದು, ಅಧ್ಯಕ್ಷರು ಅಲ್ಲಿ ಹೋಗಿ ಭಾರತ ಅಂತ ಘೋಷಣೆ ಮಾಡಿ ನೀವು ಒಬ್ಬ ಹೆಣ್ಣು ಮಗಳನ್ನ ಸಹಿಸಿಕೊಳ್ಳಲಾರದೆ ಇಡೀ BJP ಬೆಂಗಾಲಲ್ಲಿ ಕೂತು EC ಮತ್ತು ನೀವು ಸೇರಿ ನಡೆಸಿದ ಪಾರ್ಟ್ನರ್ಶಿಪ್ ಅಲ್ಲಿ ಗೆಲುವು ನಿಮ್ಮದಲ್ಲಿ. ಬರ್ತೀನಿ ನಿಮ್ಮ ವಿರಾವೇಶದಿಂದ ಕೊಚ್ಕೊಳ್ಳೋ ಗೆಲುವಲ್ಲ ಅದು. ನೀವು ಹೇಳಿದ ಪಾಯಿಂಟಿಗೆ ಬರ್ತೀನಿ ಕುಮಾರ್ ಅವರೇ, ನೀವು ಹೇಳಿದ ಪಾಯಿಂಟಿಗೆ ಮಹಿಳೆಯ ವಿರುದ್ಧ ಅಂತ ಮಹಿಳಾ ಬಿಲ್ ಬಗ್ಗೆ ಬರ್ತೀನಿ. ಅಧ್ಯಕ್ಷರು ಆನಂತರ ಬೇರೆ ದೊಡ್ಡ ಪದಾಧಿಕಾರಿಗಳಲ್ಲಿ ಹೋಗಿ ಕೆಲಸ ಮಾಡಿರೋದಿರ್ಬೋದು. ಆನಂತರ ಪ್ರಧಾನ ಮಂತ್ರಿಗಳು ಒಂದು ವಿಷನ್ ಅನ್ನ ಕೊಡ್ತಾರೆ, ಪೂರ್ವೋದಯ ವಿಷನ್ ಅಂತ ಹೇಳ್ತಾರೆ. ಅದು ಆವಾಗಲೇ ಕೊಟ್ಟಿರ್ತಾರೆ. ಅಂದ್ರೆ ನಮ್ಗೆ ವಿಷನ್ ಆವಾಗಲೇ ನೋಡಿದ್ವಿ, ಅದರ ಮೂಲಕ ನಾವು ಕೆಲಸ ಮಾಡ್ತಾ ಇದ್ವಿ. ನೋಡಿ, ಈ ಖಾಲಿ ಡಬ್ಬಗಳ ಬಗ್ಗೆ ಎಲ್ಲ ಖಾಲಿ ಡಬ್ಬಗಳ ಬಗ್ಗೆ ಎಲ್ಲ ನಾನು ಕಮೆಂಟ್ ಮಾಡಕ್ಕೆ ಹೋಗಲ್ಲ. ಆದ್ರೆ ಒಂದ್ ನಿಮಿಷ ಕೇಳಿ ಕುಮಾರ್ ಅವರೇ, ಇರಿ, ಒಂದ್ ನಿಮಿಷ ಇರಿ, ಆಯ್ತಾ? ಏನು ಮಾಡಕ್ಕಾಗಲ್ಲ, ಕೆಲವರಿಗೆ ಏನಂದ್ರೆ ಮಾತಾಡೋದು ಚಪಲ ಇರುತ್ತೆ. ಕೆಪಿಸಿಸಿ ಅಧ್ಯಕ್ಷರ ಆಫೀಸಲ್ಲಿ ಒಂದು ರೂಮ್ ಮಾಡ್ಕೊಂಡು ಅಲ್ಲಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಯಾರು ಕೇಳಕ್ಕಿಲ್ಲ, ಆನಂತರ ಕೂಗಾಡಿದ್ರು ಯಾರು ಕೇರ್ ಮಾಡಲ್ಲ. ಇಲ್ಲಿ ಪೂರ್ವೋದಯ ವಿಷನ್ ಕುಮಾರ್ ಅವರೇ, ಒಂದು ಡೆಕೋರಮ್ ಇದೆ, ಅದನ್ನ ಮೇಂಟೈನ್ ಮಾಡಿ. ನೀವು ಯಾವ್ದಾವ್ದೋ ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಇರೋದು ಕುಮಾರ್ ಅವರೇ, ಪ್ಲೀಸ್ ಕೇಳಿಸ್ಕೊಳ್ಳಿ. ಕುಮಾರ್ ಅವರೇ
ಕೇಳಿಸ್ಕೊಳ್ಳಿ, ನಾನು ಮಾತನಾಡ್ತಾ ಇರೋದು ಏನೇನೋ FCN ಫೈಲ್ ಬಗ್ಗೆ ಅಲ್ಲ. ನೀವು. ನಾನು ಮಾತನಾಡ್ತಾ ಇರೋದು ಬೇರೆ ಯಾವುದೋ ವಿಚಾರ ಅಲ್ಲ, ಚುನಾವಣೆ ಫಲಿತಾಂಶದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಫಲಿತಾಂಶ ಹೆಂಗ್ ಬಂತು ಅಂತ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಕೇರಳದಲ್ಲಿ ಹೆಂಗ್ ಬಂತು, ದಾವಣಗೆರೆ ದಕ್ಷಿಣದಲ್ಲಿ ಹೆಂಗ್ ಬಂತು, ಬಾಗಲಕೋಟೆಯಲ್ಲಿ ಹೆಂಗ್ ಬಂತು? ಹಾಗಾದ್ರೆ ಕರ್ನಾಟಕದಲ್ಲಿ ಇವ್ರು ಹೇಳಿದ್ರಲ್ಲ BLOಗಳು ಇವರೆಲ್ಲ ಅಲ್ಲಿ ನಾವು ಸ್ಟ್ರಾಂಗ್ ಆಗಿದ್ದೀವಿ, ನಮಗೆ ಗೊತ್ತಿದೆ. ಅಲ್ಲ, ಹಾಗಾಗಿ- ಕತ್ತೆ ಕಾಯ್ತಾ ನಿಮ್ಮ ಪರವಾಗಿ ಬಂದ್ರೆ ಒಂದು, ಬೇರೆಯವ್ರ ಪರವಾಗಿ ಬಂದ್ರೆ ಕತ್ತೆ ಕಾಯ್ತಾ ಇದ್ದಾರೆ. ಸರ್, ಏನ್ ಮಾತನಾಡೋದು ನೀವು? ಒಂದ್ ನಿಮಿಷ, ಇವ್ರು ನಿಮ್ಮ ವೀಕ್ನೆಸ್ ಗಳನ್ನ ತಿದ್ಕೊಳ್ಳೋ ಪ್ರಯತ್ನ ಪಡಿ. Exactly, ಅದನ್ನೇ. ನಿಮ್ಮ ವೀಕ್ನೆಸ್ ಗಳನ್ನ ತಿದ್ಕೊಳ್ಳೋ ಪ್ರಯತ್ನ ಪಡಿ. ಇವರ ಕಳ್ಳಾಟ ಇಲ್ಲಿ ಕೇಳಿ, ಅಸ್ಸಾಂನಲ್ಲಿ ಇದೇ ಹಿಮಂತ್ ಬಿಸ್ವಾ ಶರ್ಮಾ ರಾಹುಲ್ ಗಾಂಧಿಯ ವಿರುದ್ಧ ಹೋರಾಟ ಮಾಡಿ 2015ರಲ್ಲಿ ಹೊರಗಡೆ ಹೋದ್ರು. ಇದೇ ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ಕಾಂಗ್ರೆಸ್ ಬಿಟ್ಕೊಂಡು ಹೊರಗಡೆ ಹೋದ್ರು. ಯಾಕೆ ಸ್ವಾಮಿ ಯಾವ ಕಾರಣಕ್ಕಾಗಿ ಸೋಲ್ತಾ ಇದ್ರಿ ಅದ್ರ ಬಗ್ಗೆ ಆಲೋಚನೆ ವಾಷಿಂಗ್ ಮಾಡಿ. ಮಿಷಿನ್ ಬಿಜೆಪಿ ವಾಷಿಂಗ್ ಮಿಷಿನ್ ಹೋಗಿದ್ರೆ ಸರೋದ್ರ ಇವರೆಲ್ಲ. ಸರ್, ನೀವು ಅದ್ರ ಬಗ್ಗೆ ಹೋರಾಟ ಮಾಡಿ. ಯಾವ್ದೋ ಎಫ್ಸ್ಟೈನ್ ಫೈಲ್ ತೆಗೆದುಕೊಂಡು ಬರೋದು, ಯಾವ್ದೋ ಹೋರಾಟದ ಬಗ್ಗೆ ಇಲ್ಲಿ ಬಂದು ನಾನೆಲ್ಲ ಹೇಳಿದ್ದು ನೀವೇ ಹೇಳ್ತಾ ಇರೋದು ಈಗ. ಅಮೆರಿಕ ಅಧ್ಯಕ್ಷ ಅದೇ ಹೆಂಗ್ ಸರ್, ಆ ಎಪ್ಸ್ಟೈನ್ ಫೈಲ್ ಒಂದು ಹೊರಗಡೆ ಬಂದಿಲ್ವಲ್ಲ ಸರ್? ಏನ್ ಸಂಬಂಧ ಅದು? ಒಂದು ತಿಂಗಳು ಎಸ್ಕೇಪ್ ಸಂಸತ್ತಿಂದ ಬರ್ರಿ, finish ಮಾಡಿಲ್ಲ ನೀವು. ಎಸ್ಕೇಪ್ ಸಮಯ ಆಗಿದೆ, ಬರ್ತೀನಿ. ಇಲ್ಲ ನಾನೇನು ಹೇಳಲ್ವಾ? ನರೇಂದ್ರ ಸರೆಂಡರ್ ಕುಮಾರ್ ಅವರೇ, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಈ ತರ ಸರೆಂಡರ್ ನೋಡಿ. ಚುನಾವಣೆಯಲ್ಲಿ ಪಾಪ quick. 990 ರೂಪಾಯಿ ಏರಿಸ್ಬಿಟ್ರಿ ನೋಡಿ. ಕುಮಾರ್ ಅವರೇ, ಕೇಳಿಸ್ಕೊಳ್ಳಿ, ಮಾತಾದ್ರೂ ಕೇಳಿಸ್ಕೊಳ್ಳೋ ವ್ಯವಧಾನ ಇರ್ಲಿ ಸ್ವಲ್ಪ. ಸರ್, ಒಂದ್ ನಿಮಿಷ ಬಿಜೆಪಿ ನನಗೆ ಒಂದ್ ನಿಮಿಷ ಅಲ್ಲ, ಸಮಯ ಇಲ್ಲ, ಇರಿ. ಚುನಾವಣೆ ಆಗಿದ ತಕ್ಷಣ ಗ್ಯಾಸ್ ಮೇಲೆ ಹಾಕಿ ಕೇಳಿ ಅದ್ರ ಬಗ್ಗೆ ಮಾತಾಡಿ, ಅದ್ರ ಬಗ್ಗೆ ಮಾತಾಡಿ ಸರ್. ಮಾತಾಡಿ. ಎಫ್ಸ್ಟೈನ್ ಫೈಲ್ ಬೇರೆ ಯಾವ್ದೋ ವಿಚಾರ ಹೌದು, ಎಫ್ಸ್ಟೈನ್ ಫೈಲ್ ಅದನ್ನ ಕೇಳಿ. ಈ ಸ್ಥಿತಿ ಬಂದಿರೋದು ಆ ಕಾರಣಕ್ಕೆ. ಇರಿ, ಒಂದ್ ನಿಮಿಷ ಇರಿ. ಓಕೆ, ಪ್ಲೀಸ್ ಕಂಟಿನ್ಯೂ, ಪ್ಲೀಸ್. ಏನಂದ್ರೆ ವಯಸ್ಸಾದ ತಕ್ಷಣನೇ ಮೆಚುರಿಟಿ ಬೆಳೆದಿರಬೇಕು Okay, ಅಂತ please, ಇಲ್ಲ. please. Point ಗೆ ಆಯ್ತಾ? ಬನ್ನಿ, point ಗೆ ಬನ್ನಿ. ಅದರಿಂದಾಗಿ ನಾನೇನು ಹೇಳ್ತಿದ್ದೆ ಅಂತ ಹೇಳಿದ್ರೆ, ನಾವು 2016ರಿಂದಲೇ ಮುಂದೊಂದು ದಿನ ಇಲ್ಲಿ, Okay. ಯಾಕಂದ್ರೆ ನಮಗೆ ಅಲ್ಲಿ ಅದು ಒಂದು ಸೀಟು ಸಹ ಬರ್ತಿಲ್ಲ ಅಂದ್ರೂ ಕೂಡ ಆ ಧೈರ್ಯ ಬೇಕಲ್ವಾ, ಅದನ್ನು ಮಾಡ್ತಿದ್ವಿ. ನಾನು ಹೇಳೋದೇನಂತ ಹೇಳಿದ್ರೆ, ನಿಮ್ಮ ಮೇರು ನಾಯಕತ್ವ ಎಷ್ಟು ಆಕ್ಟಿವ್ ಆಗಿರುತ್ತೋ ಅದರ ಕೆಳಗಿನ ಲೈನ್ ಇದು ನಾಯಕತ್ವ ಅಷ್ಟು ಆಕ್ಟಿವ್ ಇರುತ್ತೆ. Okay. ಹಂಗೇನೆ ಕಾರ್ಯಕರ್ತರು ಅಷ್ಟು ಆಕ್ಟಿವ್ ಆಗಿರುತ್ತೆ. 10,000 ಆದ್ರಿಂದಾಗಿ ರೂಪಾಯಿಗಳು ನಮ್ಮ ಹಣ. ಮೇರು ನಾಯಕತ್ವ ಮೋದಿ ಅವರು ಇರ್ಬೋದು, ಅಮಿತ್ ಶಾ ಅವರು ಇರ್ಬೋದು, Yes, sir. Yes. ಅವರು 24 hours ಆ ಸಂಘಟನೆ, ಸಂಘಟನೆಗೆ ಇವತ್ತು ಒಂದೇ ನಿಮಿಷ, ಸಂಘಟನ್ ಅವ್ರ ಶಾಸನ್ ಅಂತ ಹೇಳಿ ಅವರು ಸಂಘಟನೆ ಇರ್ಬೋದು ಅಥವಾ ಶಾಸನ್ ಅಂದ್ರೆ ಅಧಿಕಾರ ಸಿಕ್ಕಾಗ ಮಾಡುವಂತ ಕೆಲಸಗಳು ಇರೋದು. Okay. 24 hours ಅದ್ರ ಬಗ್ಗೆನೇ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಕಾಂಗ್ರೆಸ್ನವರು ತಿಳ್ಕೋಬೇಕು, ಅವರ ಮೇರು ನಾಯಕತ್ವ ಎಷ್ಟೊಂದು ಲೇಜಿ ಆಗಿದೆಯೋ ಅದ್ರ ಕೆಳಗಡೆ ಅದು ಪರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ. ಅದರಿಂದಾಗಿ ಇವತ್ತು ನಾವು ಬಂಗಾಳ ಇರ್ಬೋದು ಅಥವಾ ದೇಶದ ಬೇರೆ ಬೇರೆ ಭಾಗದಲ್ಲಿ ನಾವು ಆವಾಗ ಪಟ್ಟ ಕೆಲಸ ಇದು ಹಾರ್ಡ್ ವರ್ಕಿಗೆ ಇವತ್ತು ರಿಸಲ್ಟ್ ಪ್ರತಿಫಲವನ್ನು ನೋಡ್ತಾ ಇದ್ದೀವಿ. ಕ್ವಿಕ್ ಆಗಿ 30 ಸೆಕೆಂಡ್ ಅಲ್ಲಿ ಒಂದು ರಿಯಾಕ್ಷನ್ ಕೊಡಿ. ಕಾಂಗ್ರೆಸ್ನವರು ಇದನ್ನ ತಿಳ್ಕೋಬೇಕು, ಬೇಕಾಬಿಟ್ಟಿ ಮಾತಾಡೋದನ್ನ ಬಿಡಬೇಕು. ಅದಕ್ಕೆ ಅದಾನಿ ಅವ್ರ ಸ್ಥಿತಿ ಹಂಗಾಗಿರೋದು, ನನಗೆ ಮುರುಘನ್ ಅವ್ರ ಸ್ಥಿತಿ ಹಂಗಾಗಿರೋದು. ಕುಮಾರ್ ಅವರೇ ಪ್ಲೀಸ್ ಇರಿ, ನಾನು ಲಾಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೀನಿ. ಕುಮಾರ್ ಅವರೇ ಇರಿ ಒಂದ್ ನಿಮಿಷ. ಸರ್ ಹೇಳಿ. ಒಟ್ಟಾರೆ ಫಲಿತಾಂಶ ರಾಜಕಾರಣದ ಮೇಲೆ ಏನ್ ಪರಿಣಾಮ? ಯಾಕಂದ್ರೆ ಮಹಿಳಾ ಮೀಸಲಾತಿ ಎಲ್ಲ ಬೆಳವಣಿಗೆಗಳೆಲ್ಲ ಆಗ್ಬಿಟ್ಟಿದೆ. ವಾಟ್ ನೆಕ್ಸ್ಟ್? ನನಗೆ ಗೊತ್ತಿರೋಂಗೆ ಈ ಫ್ರೀಬೀಸ್ ಪಾಲಿಟಿಕ್ಸ್ ಇನ್ ಮೇಲೆ ನಡೆಯೋಲ್ಲ ಅಂತ ನನಗೆ ಅನ್ಸುತ್ತೆ ಒಂದು ಪಾಯಿಂಟು. Okay. ಯಾಕೆಂದ್ರೆ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಏನ್ ಕೊಟ್ರೋ ಅದೇ ಫ್ರೀಬೀಸ್ ಮುಳ್ಳಿಂದನೇ ತೆಗಿದ್ರು ಅಂತ ನನಗನ್ಸುತ್ತೆ. DMK ಅದನ್ನ TVK ಅವರು ಕೌಂಟರ್ ಮಾಡಿದ್ದಾರೆ ಅದೇ ಫ್ರೀಬೀಸ್ ನಲ್ಲಿ. Yes. ಅದ್ರ ಮೇಲೆ ನಡೆಯೋಲ್ಲ. ನನಗೆ ಕೇಳಿದ್ರೆ ಹೊಸದೇನಾದ್ರೂ ಅವರ ಡೆವಲಪ್ಮೆಂಟ್ ಮೇಲೆ ಏನಾದ್ರು ಮಾಡ್ತು ಅಂತಂದ್ರೆ TVK ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರೋದು ಇದನ್ನ ಚೇಂಜಸ್ ಆಗುತ್ತೆ. ಈ ಎಲೆಕ್ಷನ್ಸ್ ಹ್ಯಾಸ್ told that freebies alone will not decide the future. Thank you so much. ಈಗ ತಮಿಳ್ನಾಡಲ್ಲಿ ಅತಂತ್ರ ಪರಿಸ್ಥಿತಿ ಇದೆ ಸರ್. ಕ್ವಿಕ್ ಅತಂತ್ರ ಪರಿಸ್ಥಿತಿ ಇದೆ. ಯಾಕೆ ನಡೆಸ್ತಾರೆ? ಕ್ವಿಕ್ ಆಗಿ ಸರ್, ಕ್ವಿಕ್ ಆಗಿ. ಸರ್, ಈಗ ನಾನು ಹೇಳಿದ್ನಲ್ಲ, ಕರ್ನಾಟಕದ ಕೇಳೋದು ನಂಗೆ ಮಾತಾಡೋಕೆ ಅವಕಾಶ ಕೊಡಲಿಲ್ಲ. ಯಾಕೆ ಹಿಂಗೆ ನಡ್ಕೊಂಡ್ರೆ ಅಂತ ನನಗೆ ಗೊತ್ತಿಲ್ಲ. ದಾವಣಗೆರೆಯಲ್ಲಿ ಹೇಳಿದ್ನಲ್ಲ, ಇವರು ಅಹಿಂದ ನಾಯಕ ಅಂದ್ಕೊಂಡರು. ಒಬ್ಬ ಬಿಜೆಪಿನಲ್ಲಿ ಹಿಂದುಳಿದವ್ರನ್ನ ಸೋಲ್ಸಕ್ಕೂ ಒಂದು ಅವಕಾಶ, ಜೊತೆಗೆ ಒಂದೇ ಎರಡು ಹಕ್ಕಿಗಳು ನೋಡೋದು. ಮುಸ್ಲಿಂಗೆ ಏನಂತ ಸೂಚನೆ ಕೊಟ್ಟರು? ಯಾವ ಮುಸ್ಲಿಂನ ಇವ್ರು ನಂಬ್ಕೊಂಡು, ಮುಸ್ಲಿಂಗಳು ಇವ್ರನ್ನ ಲೀಡರ್ ಅಂತ ನಂಬ್ಕೊಂಡು ಅವ್ರಿಗೆ ನೀವು ಇಲ್ದೇ ನಾವು ಗೆಲ್ತೀವಿ ಅನ್ನೋ ರೀತಿ ಅವಕಾಶ. ರಾಜ್ಯಗಳ ಫಲಿತಾಂಶ ಸಾಯಂಕಾಲದ ಒಳಗಾಗಿ ಎಲ್ಲವೂ ಕೂಡ ಒಂದು ಕ್ಲಿಯರ್ ಆಗಿ ಸಿಗುತ್ತೆ. ಆದ್ರೆ ಒಂದು ಐತಿಹಾಸಿಕ ಫಲಿತಾಂಶ ಸದ್ಯಕ್ಕೆ ಹೊರಗೆ ಬರ್ತಾ ಇರೋದು. ತಮಿಳುನಾಡಲ್ಲಿ ಏನಾಗಬಹುದು ಎನ್ನುವಂತಹ ಕುತೂಹಲ. ಈ ಕುತೂಹಲದ ನಡುವೆಯೇ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಬಿಜೆಪಿ ಜಯ ಬೇರಿಸ್ತಾ ಇದೆ. ಈ ಒಟ್ಟಾರೆ ಬೆಳವಣಿಗೆಗಳು ಮುಂದಿನ ರಾಜಕಾರಣದ ಮೇಲೆ ಹೆಂಗೆ ಪರಿಣಾಮ ಬೀರುತ್ತೆ ಕಾದ್ ನೋಡೋಣ. ಇದರೊಂದಿಗೆ ಈ ಕ್ಷಣದ ಡಿಬೇಟ್ ಅನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.